ಓಂ ಶಾಂತಿ. ಸಮಯದ ಅನುಸಾರದಲ್ಲಿ ಬಾಬ್ದಾದಾರವರು ತನ್ನ ಮಕ್ಕಳ ಮಾನಸಿಕ ಸ್ಥಿತಿಗತಿಗಳು ಮತ್ತು ವರ್ತಮಾನ ಸಮಯದಲ್ಲಿ ಡ್ರಾಮಾದ ಅನುಸಾರ ಸಂಗಮಯುಗದಲ್ಲಿ ಬಾಬಾ ಮತ್ತು ಮಕ್ಕಳು ಇಬ್ಬರೂ ಸೇರಿ ಅವಶ್ಯಕತೆಯ ಅನುಸಾರದಲ್ಲಿ ಯಾವ ರೀತಿಯ ಪಾತ್ರವನ್ನ, ಪುರುಷಾರ್ಥವನ್ನ, ಸೇವೆಯನ್ನ ಮಾಡಬೇಕು, ಅದಕ್ಕೆ ಕಾರಣ ಏನು, ವಾತಾವರಣ ವಾಯುಮಂಡಲ ಹೇಗಿದೆ, ಯಾವುದರ ಅವಶ್ಯಕತೆ ಇದೆ, ಅದನ್ನು ತಿಳಿದು ಅರಿತು ಮಕ್ಕಳ ಮನೋಸ್ಥಿತಿಯನ್ನು ಚೆಕ್ ಮಾಡ್ತಾ ಸಮಯದ ಅನುಸಾರ ಬಾಬಾ ಜ್ಞಾನವನ್ನ ತಿಳಿಸ್ತಾರೆ. ನಮಗೆಲ್ಲರಿಗೂ ಗೊತ್ತು, ಈ ವಾರ ನಮ್ಮ ಮತ್ತು ನಮ್ಮ ತಂದೆಯ ಬರ್ತ್ಡೇ ಶಿವರಾತ್ರಿ ಬರ್ತಾ ಇದೆ. ಸುಮಾರು ದಿನಗಳಿಂದ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಸೇವಾ ಕೇಂದ್ರಗಳಲ್ಲಿ ಶಿವರಾತ್ರಿ ಹಬ್ಬ ಬಾವುಟ ಹಾರಿಸುವಂಥದ್ದು, ಕೇಕ್ ಕಟ್ ಮಾಡುವಂಥದ್ದು, ಶಾಂತಿ ಯಾತ್ರೆಗಳು, ದ್ವಾದಶ ಲಿಂಗದ ದರ್ಶನ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಶಿವರಾತ್ರಿ ಮುಗಿದ ಮೇಲೂ ಕೂಡ 15 ದಿನದವರೆಗೂ ಕೂಡ ನಡೀತಾ ಇರುತ್ತೆ. ಆ ಮೂಲಕ ಭಗವಂತ ಈ ಭೂಮಿಗೆ ಬಂದಿದ್ದಾರೆ, ಅವತರಣೆ ಆಗಿದೆ ಅಂತ ತಿಳಿಸುವಂತಹ ಒಂದು ಪ್ರಯತ್ನ ಮತ್ತು ಶಿವರಾತ್ರಿಯ ಸತ್ಯ ಸಂದೇಶವನ್ನ ತಿಳಿಸುವಂತ ಒಂದು ಪ್ರಯತ್ನ ಇರುತ್ತೆ. ಬಾಬಾ ಹೇಳ್ತಾರೆ, ಸೇವೆ ಮಾಡೋದು ತುಂಬಾ ಉತ್ತಮನೇ, ಉಮಂಗ ಉತ್ಸಾಹ ಇರಬೇಕು, ಆತ್ಮಗಳಿಗೆ ಸಂದೇಶ ಸಿಗ್ತದೆ. ಅದಕ್ಕಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಷ್ಟೋ ತಿಂಗಳಿಂದ ಮೊದಲೇ ಪ್ಲಾನ್ ಮಾಡ್ಬೇಕಾಗತ್ತೆ. ಯಾರಿಗೆ ಅತಿಥಿಗಳನ್ನು ಕರಿಬೇಕು, ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಹಣಕಾಸಿನ ವ್ಯವಸ್ಥೆ, ಅರೇಂಜ್ಮೆಂಟು, ಟೋಲಿ, ಪಾಂಪ್ಲೆಟ್ಸು, ಇಷ್ಟೆಲ್ಲ ತಯಾರಿ ಮಾಡಬೇಕಾಗುತ್ತೆ. ಆದ್ರೆ ಆ ಮಾಡುವಂತಹ ಸಂದರ್ಭದಲ್ಲಿ ಸೇವೆ ಅಂತ ನಾವು ಮಾಡ್ತಾ ಹೋದಾಗ ನಮ್ಮ ಸ್ವಸ್ಥಿತಿಯ ಕಡೆಗೆ ನಮ್ಮ ಗಮನ ಕಡಿಮೆ ಹೋಗ್ಬಿಡ್ತದೆ. ಲೌಕಿಕದಲ್ಲೂ ನೋಡಿ, ನಿಮ್ಮ ಮನೇಲಿ ನಿಮ್ಮ ಮಗಳ ಮದುವೆ ಅಂತ ತಿಳ್ಕೊಳ್ಳಿ, ಅಥವಾ ಮಗನ ಮದುವೆ ಅಥವಾ ಗೃಹ ಪ್ರವೇಶ, ಏನೋ ಒಂದು ಕಾರ್ಯಕ್ರಮ ಇದೆ. ನಮ್ಮ ಗಮನ ಏನಿರ್ತದೆ, ಆ ಕಾರ್ಯಕ್ರಮಕ್ಕೆ ನಾವು ಯಾರನ್ನ ಅತಿಥಿಗಳನ್ನ ಆಹ್ವಾನ ಮಾಡಿದೀವೋ ಅವ್ರಿಗೆ ಊಟ, ತಿಂಡಿ, ಆಶ್ರಯ ಎಲ್ಲ ಚೆನ್ನಾಗಿರ್ಬೇಕು ಅಂತ ತುಂಬಾ ಗಮನವನ್ನ ನಾವು ಇಟ್ಟಿರ್ತೀವಿ. ಒಳ್ಳೆಯದು, ಕರೆದಿದ್ದೀರ, ಅವ್ರಿಗೇನು ಹೆಚ್ಚು ಕಡಿಮೆ ಆಗ್ಬಾರ್ದು. ಆದ್ರೆ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಬೇಕಲ್ವಾ, ನಿಮ್ಮ ಊಟ ತಿಂಡಿ ನಿದ್ದೆನೂ ಕೂಡ ಆಗ್ಬೇಕಲ್ವಾ. ಅದ್ರ ಕಡೆ ನೀವು ಗಮನ ಕೊಟ್ಟಿಲ್ಲ ಅಂತಂದ್ರೆ, ಮುಖ್ಯವಾಗಿ ಕಾರ್ಯಕ್ರಮ ಬರುವಂತ ಒಂದು ದಿನ ಮೊದಲು ನಿಮ್ಗೆ ಆರೋಗ್ಯ ಸರಿ ಇಲ್ಲದೆ ನಿಮ್ಗೂ ಹೋಗ್ಬಿಟ್ಟು ಹಾಸ್ಪಿಟಲ್ ಹಾಕ್ಬಿಟ್ರೆ ಏನಾಗತ್ತೆ ಹೇಳಿ ನೋಡೋಣ, ಹೌದಲ್ವಾ? ಒಂದು ವೇಳೆ ಆರೋಗ್ಯ ಸರಿ ಇಲ್ದಿದ್ದಾಗ ನೀವು ಪೇನ್ ಕಿಲ್ಲರ್ ತಗೊಂಡು ಆ ಕಾಯಿಲೆಯನ್ನು ಮುಂದೂಡುವಂಥದ್ದು, ಅಥವಾ ಆ ಸಮಯದಲ್ಲಿ ಜನರು ನಿಮ್ಗೆ ಹ್ಯಾಂಡ್ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು, ಆ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಆಗದೆ ಇರುವಂತ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇವೆಯನ್ನ ಮಾಡಿ ಅದು ಸ್ವಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡಿ. ಅಂದ್ರೆ ಪ್ರತಿದಿನ ಏನು ಯೋಗ ಇದೆ, ಜ್ಞಾನವನ್ನ ಕೇಳೋದಿದೆ, ಧಾರಣೆಯನ್ನು ಮಾಡೋದಿದೆ, ಅದನ್ನ ಮಾಡ್ತಾ ಹೋಗಿ. ಆತ್ಮೀಯ, ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೇನೆ, ನಿಮ್ಮ ಯೋಗದ ಸ್ಥಿತಿ ಚೆನ್ನಾಗಿದ್ರೆ ನಿಮ್ಗೆ ಸೇವಾದಾರಿಗಳು ಕೂಡ ಬರ್ತಾರೆ. ಇವತ್ತು ತಮಗೆ ಗೊತ್ತಿದೆ, ಮೊದ್ಲೆಲ್ಲ ನಿಮ್ಮೂರಲ್ಲಿ ಮದುವೆ ಅಂತಂದ್ರೆ ಎಷ್ಟು ದಿನ ಮೊದಲು ರೆಡಿ ಮಾಡ್ಕೊಳ್ಬೇಕಿತ್ತು ಗೊತ್ತಾ, ಎಲ್ಲಾನು ಕೂಡ ತರಬೇಕಿತ್ತು ಅಲ್ವಾ. ಇವತ್ತು ಹಣವನ್ನು ಕೊಟ್ರೆ ಸಾಕು, ಕಾಂಟ್ರಾಕ್ಟ್. ಎಲ್ಲಾ ಐಟಮ್ ಅನ್ನ ತಂದು ಅವರೇ ಅಡಿಗೆ ಮಾಡಿ ಅವರೇ ಬಡಿಸ್ಬಿಟ್ಟು ಎಲ್ಲಾನು ಅರ್ಚಕರಿಗೂ ಕಾಂಟ್ರಾಕ್ಟ್ ಕೊಟ್ಬಿಟ್ರು. ಅಕ್ಕಿ ಅಂತೆ, ಆಮೇಲೆ ವಸ್ತ್ರ ಅಂತೆ, ಆಮೇಲೆ ಏನೇನು ಹೂ ಅಂತ ಎಲ್ಲವನ್ನು ತರ್ತಾರೆ, ಹಣ ಕೊಟ್ಟರೆ ಸಾಕು ನೀವು ಅಷ್ಟೇ. ಹಾಗೆ ನೀವು ರಾಜಯೋಗವನ್ನ ಮಾಡಿಬಿಟ್ಟು ಪರಮಾತ್ಮನ ಶಕ್ತಿಯನ್ನು ನೀವು ಕೊಡ್ತಾ ಹೋದಾಗ ಆತ್ಮರು ಕೂಡ ಬರ್ತಾರೆ, ಪಂಚತತ್ವನೂ ಕೂಡ ನಿಮ್ಗೆ ಸಹಯೋಗ ಸಿಗ್ತದೆ, ನಿಮ್ಮ ಸ್ಥಿತಿನೂ ಕೂಡ ಆರಾಮಾಗಿರ್ತದೆ, ಮತ್ತು ಸೇವೆಯ ಫಲನೂ ಕೂಡ ಚೆನ್ನಾಗಿ ಸಿಗತ್ತೆ. ದಿನ ಕಳೆದಂತೆಲ್ಲ ಸೇವೆಯ ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗ್ತವೆ. ಹಾಗಂತ ಸೇವೆ ಮಾಡೋದು ನಿಮ್ಮ ಸ್ಥಿತಿ ಮುಂದುವರಿಲಿಕ್ಕೆ ಒಂದು ಆಶೀರ್ವಾದ ಸಿಗತ್ತೆ ಅಷ್ಟೇ ಬಿಟ್ರೆ
ಆದ್ರೆ ಅದು ವಾಸ್ತವಿಕ ಸ್ಥಿತಿ ಅಲ್ಲ. ಅಂದ್ರೆ ನೀವು ಅಡಿಗೆ ಮಾಡಿದಾಗ ಊಟಕ್ಕೆ ಬಡಿಸಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಜನ ಹೇಳ್ತಾರೆ, ನಿಮಗೆ ಖುಷಿ ಆಗ್ತದೆ. ಮನಸ್ಸಿನ ಹೊಟ್ಟೆ ತುಂಬತ್ತೆ, ಶರೀರದ ಹೊಟ್ಟೆ ತುಂಬತ್ತಾ? ಅವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ ಶರೀರಕ್ಕೆಲ್ಲ ಬೇಕಾಗಿರೋ ವಿಟಮಿನ್ ಪ್ರೋಟೀನ್ಗಳು ಸಿಕ್ಬಿಡ್ತಾವ? ಅವ್ರು ಚೆನ್ನಾಗಿದೆ ಅಂತ ಅಂದಾಗ ನಿಮ್ಗೆ ನಿದ್ದೆ ಚೆನ್ನಾಗಿ ಬಂದ್ಬಿಡ್ತದ? ನಿದ್ದೆ ಮಾಡೋ ಅವಶ್ಯಕತೆನೇ ಇಲ್ವಾ? ಅವ್ರು ಚೆನ್ನಾಗಿದೆ ಅಂತ ತಕ್ಷಣ ನೀವು ಸ್ನಾನ ಮಾಡೋ ಅವಶ್ಯಕತೆ ಇಲ್ವಾ? ಅದನ್ನ ಮಾಡ್ಲೇಬೇಕು ತಾನೇ, ಶರೀರಕ್ಕೆ ಏನೇನು ಮಾಡ್ಬೇಕಂತ ಮಾಡ್ಬೇಕಲ್ಲ. ಹಾಗೆ ಮಕ್ಕಳೇ, ಸೇವೆ ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯದಲ್ಲಿ ವಿದೇಹಿ ಅವಸ್ಥೆಯ ಅನುಭವವನ್ನ ಮಾಡಿ. ಮುಖ್ಯವಾಗಿ ಇವತ್ತಿನ ಮುರಳಿಯಲ್ಲಿ ಬಾಬಾ ಯೋಗದ 3 ಸ್ಟೇಜ್ ಅನ್ನ ಹೇಳಿದ್ದಾರೆ. ಯಾವ್ಯಾವ ಮಕ್ಕಳು ಯಾವ್ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಯೋಗದ ಲೆವೆಲ್ ನಿಮ್ಗೆ ಗೊತ್ತಾಗತ್ತೆ. ಶರೀರದ ತೂಕ ನೀವು ಆ ಕ್ವಾಟ್ ಮೇಲೆ ನಿಂತ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ, ವೇಯಿಂಗ್ ಬ್ಯಾಲೆನ್ಸ್ ಮೇಲೆ. ಶುಗರ್ ಲೆವೆಲ್ ಗೊತ್ತಾಗುತ್ತೆ, BP ಲೆವೆಲ್ ಗೊತ್ತಾಗತ್ತೆ ಅಲ್ವಾ? ಮೂಳೆ ಮುರಿದೋಗಿರೋದು ಗೊತ್ತಾಗತ್ತೆ. ಆದ್ರೆ ಮಾನಸಿಕ ಸ್ಥಿತಿ ಕಂಡು ಹಿಡಿಯುವಂತಹ ಮಷಿನ್ಸ್ ಇನ್ನೂ ಬಂದಿಲ್ಲ. ಯಾಕಂದ್ರೆ ಮನಸ್ಸು ಕಣ್ಣಿಗೆ ಕಾಣೋದಿಲ್ಲ, ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ನಿಮ್ಮ ರಿಪೋರ್ಟ್ ಕರೆಕ್ಟ್ ಆಗಿ ನಿರಾಕಾರವಾಗಿರುವಂತ ಪರಮಾತ್ಮನ ಕೈಯಲ್ಲಿ ಇರುತ್ತೆ. ಅವರು ಮೂರ್ಲಿ ಮೂಲಕ ಈ ರಿಪೋರ್ಟ್ ಅನ್ನ ಕೊಡುತ್ತಾರೆ. ಅದ್ರ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ನಮ್ಮ ವೈಯಕ್ತಿಕ ಜೀವನದ ಜೊತೆಗೆ ನಾನೇ ಅದನ್ನ ಹೋಲಿಕೆ ಮಾಡಿ ನೋಡ್ಬೇಕಾಗತ್ತೆ ಹೊರತು ಬೇರೆಯವರು ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಲೌಕಿಕದಲ್ಲಿ ಸಣ್ಣ ಇದ್ದವರು ಜಾಸ್ತಿ ಕಡಿಮೆ ಊಟ ಮಾಡ್ತಾರೆ, ದಪ್ಪ ಇರೋರು ಜಾಸ್ತಿ ಊಟ ಮಾಡ್ತಾರೆ ಅಂತ ಅರ್ಥ ಅಲ್ಲ. ದಪ್ಪ ಇರೋರು ಕೆಲವೊಂದ್ಸಲ ಕಡಿಮೆ ಊಟ ಮಾಡ್ತಾರೆ, ಸಣ್ಣಗಿರೋದು ಜಾಸ್ತಿ ತಿನ್ಬಿಡ್ತಾರೆ. ಹೌದಲ್ವಾ? ಅದಕ್ಕಾಗಿ ಅವರವರ ಮನೋಸ್ಥಿತಿ ಅವರಿಗೆ ಗೊತ್ತಿತ್ತು. ಅದಕ್ಕೆ ಇವತ್ತು ಬಾಬ್ದಾದಾರವರು 4 ಕಡೆಯ ತನ್ನ ಭಾಗ್ಯವಂತ ಮಕ್ಕಳನ್ನ ನೋಡ್ಬಿಟ್ಟು ಖುಷಿ ಆಗ್ತಿದ್ದಾರೆ. ನನ್ನ ಮಕ್ಕಳಲ್ಲಿ ಇಷ್ಟಿಷ್ಟು ಭಾಗ್ಯ ಇದೆ. ಹೇಳ್ತಾರೆ, ನನ್ನ ಮಕ್ಕಳಲ್ಲಿ ಹಣದ ವಿಷಯದಲ್ಲಿ ಕೆಲವೊಬ್ರು ತುಂಬಾ ಶ್ರೀಮಂತರಿದ್ದಾರೆ. ಏನೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ 3 ಹೊತ್ತಿನ ಊಟ ಅಂತೂ ಇದೆ, ಇರ್ಲಿಕ್ಕೊಂದು ಮನೆ, ಸ್ವಂತ ಮನೆನೋ ಬಾಡಿಗೆ ಮನೆನೋ, ಹಾಕೊಳ್ಳಿಕ್ ಬಟ್ಟೆ ಅಷ್ಟಂತೂ ಇದೆ. ಹಣಕಾಸಿನ ವಿಷಯದಲ್ಲಿ ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಬೇಕು, ಹೆಚ್ಚಿನ ಜನರಲ್ಲಿ, ಅವರಲ್ಲಿ 1-2% ಬಡವರು ಇರ್ಬೋದು ಬಿಡಿ, ಪಾಪನ ಮಕ್ಕಳು. ಆದ್ರೆ ಹೆಚ್ಚಿನ ಜನರಲ್ಲಿ ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ವರ್ತಮಾನ ಸಮಯದಲ್ಲಿ ಎಷ್ಟು ಬೇಕು ಅಷ್ಟಂತೂ ಇದೆ. ಪ್ರಪಂಚದ ಜನರಲ್ಲಿ ಧನ ಯಾರ ಹತ್ರ ಹೆಚ್ಚಿಗೆ ಇದೆಯೋ ಅವರು ಶ್ರೀಮಂತರು, ಅವರು ಖುಷಿಯಾಗಿದ್ದಾರೆ ಅಂತ ಬಿಟ್ಟು ಹೇಳ್ತಾರೆ. ಯಾರತ್ರ ಭೂಮಿ ಜಾಸ್ತಿ ಇದೆಯೋ, ಯಾರತ್ರ ಬಂಗಾರ ಜಾಸ್ತಿ ಇದೆಯೋ, ಮನೆಗಳು ಜಾಸ್ತಿ ಇದೆಯೋ ಅವರು ಶ್ರೀಮಂತರಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತ ಒಂದು ನಂಬಿಕೆ, ವಿಶ್ವಾಸ. ಅದಕ್ಕಾಗಿ ಜನ ಏನ್ ಮಾಡ್ತಾರೆ, ಹಣ ಸೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಾಬಾ ಏನ್ ಹೇಳ್ತಾರೆ, ಸಂಪೂರ್ಣವಾಗಿ ವಿಶ್ವದಲ್ಲಿ ನೋಡಿದಾಗ ನಿಮ್ಮಷ್ಟು ಶ್ರೀಮಂತರು ಪ್ರಪಂಚದಲ್ಲಿ ಯಾರೂ ಇಲ್ಲ. 1 ಸೆಕೆಂಡಿನಲ್ಲಿ ಪ್ರತಿಯೊಂದು ಸಂಕಲ್ಪದಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ಯಥಾರ್ಥವಾಗಿ ಯೋಗವನ್ನು ಮಾಡಿದಾಗ ಪದುಮದಷ್ಟು ಸಂಪಾದನೆ ಮಾಡಬಹುದು. ಯಾವಾಗ ನೀವು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ, ನಿಸ್ವಾರ್ಥ ಭಾವದಿಂದ ಕೊಟ್ಟಾಗ, ಶುದ್ಧವಾಗಿ ಆತ್ಮಿಕ ಸ್ವರೂಪದಲ್ಲಿ ಕೊಟ್ಟಾಗ, ನಿಮ್ಮ ಮೂಲಕ ಭಗವಂತನ ಶಕ್ತಿ ವಿಶ್ವದ ಪ್ರತಿಯೊಂದು ಕಣಗಳಿಗೆ ಹೋಗಿ ತಲುಪಬೇಕು. 3 ಲೋಕಕ್ಕೆ. 3 ಲೋಕಕ್ಕೆ ಏನಾಗ್ಬೇಕು, ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೋಗ್ಬಿಟ್ಟು ಅವರಿಗೆ ತಲುಪಬೇಕು. ತಲುಪಿದಾಗ ಅವ್ರಿಗೆ ಅನುಭವ ಆಗ್ಬೇಕು, ಅವ್ರು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಆಗ 1 ಸೆಕೆಂಡಿನಲ್ಲಿ 1 ಕರ್ಮದಲ್ಲಿ 1 ಪದಮದಷ್ಟು ಸಂಪಾದನೆ ಆಯ್ತು ಅಂತ ಲೆಕ್ಕ. ಆ ಯೋಗ ಕುತ್ಕೊಂಡ ತಕ್ಷಣದಲ್ಲಿ ಪದಮದಷ್ಟು ಆಗತ್ತೆ ಅಂತ ಬಿಟ್ಟು ಯಾವ ಲೆಕ್ಕನೂ ಕೂಡ ಇಲ್ಲ. ಕೆಲವೊಂದ್ಸಲ ಏನಾಗತ್ತೆ, ಕೆಲವೊಬ್ರು ಯೋಗದಲ್ಲಿ ಕೂತ್ಕೊಂಡು ನಿದ್ದೆ ಬರ್ತಾ ಇರ್ತದೆ, ಕೆಲವರು ಚೆನ್ನಾಗಿ ಯೋಗ ಮಾಡ್ತಾ ಇರ್ತಾರೆ. ಯಾಕೆ ಹೇಳಿ, ಒಂದು ಮಾರ್ಕೆಟಿಗೆ ಹೋಗಿ ಎಲ್ಲಾ ಅಂಗಡಿಯಲ್ಲೂ ಕೂಡ ಜನ ಇರೋದಿಲ್ಲ. ಕೆಲವೊಂದು ಅಂಗಡಿಯಲ್ಲಿ ಏನಾದ್ರೆ ಆಗುತ್ತೆ ಅಂತಂದ್ರೆ ಶಟರ್ಸ್ ಓಪನ್ ಮಾಡೋ ಬದಲೇ ಜನ ನಿಂತಿರ್ತಾರೆ. ಕೆಲವೊಂದು ಬೆಳಗಿಂದ ಸಾಯಂಕಾಲವರೆಗೂ ಜನನೇ ಇರೋದಿಲ್ಲ. ಇಲ್ಲಿ ಜನ ಇರೋದಿಲ್ವಲ್ಲ, ಅಲ್ಲಿ ಅಂಗಡಿ ಮಾಲೀಕ ನಿದ್ದೆ ಬರ್ತದೆ. ಯಾಕಂದ್ರೆ ಏನು ಕೆಲಸ ಇಲ್ವಲ್ಲ, ಲಾಭ ಆಗ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ. ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ, ಅವ್ರಿಗೆ ನಿದ್ದೆ ಬರೋದೇ ಇಲ್ಲ. ಯಾಕೆ ಹೇಳಿ, ವ್ಯಾಪಾರ ಆಗ್ತಾ ಇದೆ, ಲಾಭ ಬರ್ತಾ ಇದೆ, ಅವ್ರಿಗೆ ಖುಷಿ ಆಗ್ತಾ ಇರ್ತದೆ. ಅದಕ್ಕಾಗಿ ಆಂತರಿಕವಾಗಿ ಭಗವಂತ ನಿಮ್ಮನ್ನ ಯಥಾರ್ಥವಾಗಿ ಉಪಯೋಗ ಮಾಡ್ತಾ ಇದ್ರೆ ಆ ಶಕ್ತಿ ವಿಶ್ವದ ಎಲ್ಲಾ ಕಡೆಗೂ ಹೋಗ್ಬಿಟ್ಟು ತಲುಪ್ತಾ ಇರ್ತದೆ. ಅದರಿಂದ ನಿಮ್ಗೆ ಲಾಭ ಆಗ್ತಾ ಇರ್ತದೆ, ಖುಷಿ ಹೇಳುವಂಥದ್ದು ಬರ್ತಾ ಇರ್ತದೆ. ಅದಕ್ಕಾಗಿ ರಿಚೆಸ್ಟ್ ಇನ್ ದಿ ವರ್ಲ್ಡ್, ವಿಶ್ವದಲ್ಲಿ ಶ್ರೀಮಂತರು ನೀವು. ಯಾಕಂದ್ರೆ ಈ ಒಂದು ಜನ್ಮದಲ್ಲಿ ನೀವೇನು ಸಂಪಾದನೆಯನ್ನ ಮಾಡ್ತಿರೋ ಆ ಸಂಪಾದನೆ ಭವಿಷ್ಯದ 21 ಜನ್ಮಕ್ಕೆ ಆರಾಮ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು ಅಂತ ನಾವು ಜೀವನವನ್ನು ಮಾಡ್ಬೋದು. ಅವಾಗ ನಾವೇನೂ ಕೆಲಸ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ.
ನೀವು ಭಾಗ್ಯವಂತರು. ಯಾಕೆ ಅಂತಂದ್ರೆ ನೀವು ಡೈರೆಕ್ಟ್ ತಂದೆಯ ಮಕ್ಕಳಾಗಿದ್ದೀರಿ ಅಲ್ವಾ? ಬೇರೆ ಯಾರ್ದೋ ಮೂಲಕ ಅಂದ್ರೆ ದೇವತೆಗಳನ್ನ ನಾವು ಇಟ್ಕೊಳ್ತೀವಿ ನೋಡಿ. ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತಾರೆ. ಏನ್ ಹೇಳ್ತಾರೆ, ನೀವು ಯಾವ್ದೋ ಒಂದು ಸ್ವಾಮೀಜಿ ಫೋಟೋವನ್ನ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ಪೂಜೆಯನ್ನ ಮಾಡ್ತಾ ಇದ್ದೀರಾ. ಒಂದ್ ದಿವಸ ಸ್ವಾಮೀಜಿ ಇರುವಂತ ಮಠಕ್ಕೆ ಹೋಗ್ತೀರಿ. ಅವಾಗ ಸ್ವಾಮೀಜಿ ಏನ್ ಮಾಡ್ತಾ ಇರ್ತಾರೆ, ಹನುಮಂತನನ್ನು ಪೂಜೆ ಮಾಡ್ತಾ ಇರ್ತಾರೆ. ನಿಮ್ಗೇನ್ ಅನ್ಸುತ್ತೆ, ಹನುಮಂತ ದೊಡ್ಡವನಲ್ವಾ ಅಂತ ಅನ್ಸುತ್ತೆ. ನಾನು ಯಾಕೆ ಡೈರೆಕ್ಟ್ ಹನುಮಂತನ ಪೂಜೆ ಮಾಡಬಾರ್ದು? ಯಾಕಂದ್ರೆ ಹನುಮಂತ ಪೂಜ್ಯ, ಸ್ವಾಮೀಜಿ ಪೂಜಾರಿ. ಹನುಮಂತ ದೇವಸ್ಥಾನಕ್ಕೆ ಹೋಗ್ತೀರಾ, ಆಂಜನೇಯನ ದೇವಸ್ಥಾನ, ಹನುಮಾನ್ ಓಕೆನಾ? ಅಲ್ಲಿ ಹೋಗಿ ನೋಡಿದ್ರೆ ಹನುಮಂತ ಏನ್ ಮಾಡ್ತಾನೆ, ರಾಮನ ಪೂಜೆಯನ್ನ ಮಾಡ್ತಾನೆ. ಹಾಗೇನಾಯ್ತು, ರಾಮ ಪೂಜ್ಯ, ಹನುಮಂತ ಪೂಜಾರಿ. ನೀವು ಯೋಚನೆ ಮಾಡ್ತೀರಿ, ನಾನು ಯಾಕೆ ರಾಮನನ್ನೇ ಪೂಜೆ ಮಾಡಬಾರ್ದು? ರಾಮನ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ನೋಡೋದೊಂದು ಫೋಟೋ ಇದೆ, ಈಶ್ವರ ಲಿಂಗಕ್ಕೆ ರಾಮ ಪೂಜೆ ಮಾಡ್ತಾ ಇದ್ದಾನೆ ಅಲ್ವಾ? ರಾವಣನ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ವಿಭೀಷಣ ಹೇಳ್ತಾನೆ, ರಾವಣ ಏನು ಕಡಿಮೆ ಅಲ್ಲ, ಅವನು ಶಿವನ ಭಕ್ತ. ಅದಕ್ಕಾಗಿ ರಾವಣ ಮೇಲೆ ವಿಜಯ ಪ್ರಾಪ್ತಿ ಮಾಡಬೇಕು ಅಂತಂದ್ರೆ ನೀನು ಶಿವನನ್ನ ಒಲಿಸ್ಕೊಳ್ಬೇಕು, ಶಿವನ ಆಶೀರ್ವಾದ ನಿನಗೆ ಬೇಕು ಅಂತ ಬಿಟ್ಟು ಹೇಳಿದಾಗ, ಆ ಒಂದು ಸಮುದ್ರದ ತಟದಲ್ಲಿ ಶಿವಲಿಂಗವನ್ನ ಮಾಡಿ, ಈಶ್ವರ ಲಿಂಗವನ್ನ ಮಾಡಿ ಪೂಜೆ ಮಾಡ್ಬೇಕು. ರಾಮೇಶ್ವರ ಅಂತ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ. ಆವಾಗ ರಾಮ ಬಂದ್ಬಿಟ್ಟು ಯಾವಾಗ ಪೂಜೆಯನ್ನ ಮಾಡಿದೆ, ಇದು ಕಥೆ. ಅಂದ್ರೆ ರಾಮ ಈಶ್ವರಲಿಂಗವನ್ನು ಪೂಜೆ ಮಾಡ್ತಾರೆ ಅಂತಂದ್ರೆ ಶ್ರೇಷ್ಠ ಯಾರಾಯ್ತು? ಈಶ್ವರ ಆಯ್ತಲ್ವ? ಇಲ್ಲಿ ನೀವು ದೇವತೆಗಳನ್ನ ಹಿಡ್ಕೊಂಡಾಗೇನಾಯ್ತು ಅಂತಂದ್ರೆ ಮಧ್ಯೆ ಮಧ್ಯೆ ಬೇರೆಯವ್ರ ಮೂಲಕ ನೀವು ಭಗವಂತನ ಪರಿಚಯ ಸಿಕ್ಕದಂಗ ಆಗತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಶಿವಬಾಬಾ ನಿಮ್ಗೆ ಏನ್ ಮಾಡ್ತಿದ್ದಾರೆ, ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಮುರಳಿಯನ್ನು ಯಾರೇ ನುಡಿಸ್ಲಿ ಅದಲ್ಲ ಅವರ ವಿಷಯವನ್ನ ಅವ್ರು ಹಾಕೋದಿಲ್ವಲ್ಲ, ಏನಿದೆ ಆಸ್ ಇಟ್ ಇಸ್ ಬರತ್ತೆ ಅಲ್ವಾ? ಹಾಗೆ ಇಲ್ಲಿ ಡೈರೆಕ್ಟ್ ತಂದೆಯ ಮಕ್ಕಳು ನೀವಾಗಿದ್ದೀರಿ. ಅದಕ್ಕಾಗಿ ನೀವು ಭಾಗ್ಯವಂತರಾಗಿದ್ದೀರಿ. ಪ್ರಪಂಚದ ಜನರಲ್ಲಿ ಕೋಟಿಗಟ್ಟಲೆ ಹಣ ಇದೆ, ಆ ಮೂಲಕ ಅವರು ಖಜಾನೆಗಳಿಂದ ಭರ್ಪೂರಾಗಿದ್ದಾರೆ. ಎಲ್ಲರೂ ಅಂತಲ್ಲ, ಹೆಚ್ಚಿನ ಜನರು ತಮ್ಮನ್ನು ನಾವು ಶ್ರೀಮಂತರು ಅಂತ ಹೇಳ್ಕೊಳ್ತಾರೆ. ಆದ್ರೆ ಆ ಪ್ರಪಂಚದ ಜನರಿಗೆ ಹೋಲಿಕೆಯನ್ನು ಮಾಡಿದಾಗ ನೀವು ಅವರಿಗಿಂತ ತುಂಬಾ ಶ್ರೀಮಂತರು. ಯಾಕೆ? ಅವರಲ್ಲಿ ಶರೀರಕ್ಕೆ ಬೇಕಾಗಿರುವಂತ ಊಟ ತಿಂಡಿ ಇದೆ, ಹಣ ಇದೆ, ಮನೆ ಇದೆ, ಕಾರುಗಳಿದ್ದಾರೆ, ಕೆಲಸಗಾರರು ಇದ್ದಾರೆ, ನೌಕರರಿದ್ದಾರೆ ಅಲ್ವಾ? ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಬಂಗಾರ ಇದೆ. ಅದರ ಹೊರತು ಏನಿಲ್ಲ, ಆತ್ಮಕ್ಕೆ ಬೇಕಾಗಿರೋ ಊಟ ಇಲ್ಲ, ಖುಷಿ ಇಲ್ಲ, ಆನಂದ ಇಲ್ಲ, ಸಫಲತೆ ಇಲ್ಲ. ನಿಮ್ಮಲ್ಲಿ ಸ್ಥೂಲ ಧನದ ಜೊತೆಗೆ, ಸ್ಥೂಲ ಧನ ಅಂತೂ ಇದೆ, ಅಂದ್ರೆ ಎಷ್ಟು ಬೇಕೋ ಅಷ್ಟಿದೆ, ಅವರಷ್ಟ ಇಲ್ದಿದ್ರು ನಮ್ಮಲ್ಲಿ ಎಷ್ಟು ಜನ ಕೋಟ್ಯಾಧಿಪತಿಗಳಿದ್ದಾರೆ. ಓಕೆ ಸರಿ, ಸ್ಥೂಲ ಜನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಧನ ಇದೆ, ಅದ್ರ ಜೊತೆಗೆ ಜ್ಞಾನದ ಖಜಾನೆ ಇದೆ. ಇಷ್ಟು ವರ್ಷದಿಂದ ಭಗವಂತ ಜ್ಞಾನವನ್ನು ತಿಳ್ಕೊಂಡಿದ್ದೀರಿ. ನಾನು ಯಾರು, ನಮ್ಮ ತಂದೆ ಯಾರು, 3 ಲೋಕದ ಜ್ಞಾನ, 3 ಕಾಲದ ಜ್ಞಾನ, ಸಚ್ಚಿನಾಟಕದ ಜ್ಞಾನ, ಭಗವಂತನ ಪಡ್ಕೊಳ್ಳುವಂತ ಜ್ಞಾನ, ಜೀವನ್ ಮುಕ್ತಿ ಹೊಂದುವಂತ ಜ್ಞಾನ, ಇಷ್ಟೆಲ್ಲ ಜ್ಞಾನದ ಖಜಾನೆಗಳು ನಿಮ್ಮ ಹತ್ರ ಬೇಕಾದಷ್ಟಿದೆ. ಅದನ್ನ ಪ್ರತಿದಿನ ನೀವು ಉಪಯೋಗ ಮಾಡ್ತಿದ್ದೀರಾ, ಬೇರೆಯವ್ರಿಗೂ ಕೂಡ ದಾನದ ರೂಪದಲ್ಲಿ ಕೊಡ್ತಾ ಇದ್ದೀರಾ. ನಿರಾಕಾರ ರೂಪದಲ್ಲಿ ಆ ಖಜಾನೆ ಇದೆ, ಅದನ್ನು ಯಾರೂ ಕಳ್ಳತನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರೂ ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾರೂ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಎಷ್ಟಿದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಜ್ಞಾನದ ಖಜಾನೆ ತುಂಬಿದೆ. ಆಮೇಲೆ ತಂದೆಯನ್ನು ನೆನಪು ಮಾಡ್ತಾ 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 ತಂದೆಯಿಂದ ಸಿಕ್ಕಿರುವಂತ ಶಕ್ತಿಗಳು, ಆ ಶಕ್ತಿಗಳಿಂದನೂ ಖಜಾನೆ ನಿಮ್ದು ಏನಾಗ್ಬಿಟ್ಟಿದೆ, ತುಂಬ್ಕೊಂಡ್ಬಿಟ್ಟಿದೆ. ನಮ್ಮಲ್ಲಿ ಕೆಲವೊಂದ್ಸಲ ರೈತ ಏನ್ ಮಾಡ್ತಾರೆ ಅಂತಂದ್ರೆ, ಭತ್ತ ಬೆಳೆದ್ರೆ ಮನೆಯಲ್ಲಿ 10-15 ಚೀಲ ಭತ್ತವನ್ನು ಇಟ್ಕೊಂಡಿರ್ತಾರೆ, ರಾಗಿ ಚೀಲ ಇಟ್ಕೊಂಡಿರ್ತಾರೆ ಅಲ್ವಾ? ಅಥವಾ ಯಾವ್ದಾದ್ರು ಅವರೆಕಾಳು ಬೇಳೆಗಳೇನಾದ್ರು ಇದ್ರೆ 2 ತಿಂಗಳು 3 ತಿಂಗಳಿಗೆ ಆಗುವಷ್ಟು ಇಟ್ಕೊಳ್ತಾರೆ. ನಮ್ ಕಡೆಗೆಲ್ಲ ಹಳೆ ಕಾಲದಲ್ಲಿ ಬೆಲ್ಲ ಇತ್ತು, ಈಗಲೂ ಕೂಡ ಇದೆ. 1 ವರ್ಷಕ್ಕೆ ಬೇಕಾಗಿರುವಂತ ಬೆಲ್ಲ, ಉಪ್ಪಿನಕಾಯಿ, ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಇದನ್ನೆಲ್ಲವನ್ನು ಸ್ಟಾಕ್ ಇಟ್ಕೊಳ್ತಾ ಇತ್ತು. ಹಾಗೆ ನಮ್ಮ ಹತ್ರ ಬೆಳ್ತಾರೆ 5,000 ವರ್ಷಕ್ಕೆ ಬೇಕಾಗಿರುವಂತಹ ನಿರಾಕಾರವಾದಂತ ಶಕ್ತಿಗಳು. ಯಾವ ಸಮಯದಲ್ಲಿ ಯಾವ್ಯಾವ ಶಕ್ತಿಗಳು ಬೇಕು, ಅದರ ಸ್ಟಾಕ್ ಭರ್ಪೂರಾಗಿದೆ. 3ನೇದು ಸರ್ವ ಗುಣಗಳ ಖಜಾನೆ. ಆ ಖಜಾನೆಗಳು ಎಲ್ಲಿಂದ ಬಂತು ನೋಡಿ. ಯಾರ ಹತ್ರ ಹಣ ಇರುತ್ತೋ ಅವ್ರ ಹತ್ರ ತುಂಬಾ ಬಟ್ಟೆಗಳಿರ್ತವೆ, ಬೀರುಗಳಿರ್ತವೆ, ಓಕೆನಾ? ತುಂಬಾ ಪಾತ್ರೆಗಳಿರ್ತವೆ. 100 ಜನ 200 ಜನ ಬಂದ್ರು ಕೂಡ ಅಡಿಗೆ ಮಾಡುವಂತ ಪಾತ್ರೆಗಳಿರ್ತವೆ. ವರ್ಷದಲ್ಲಿ ಒಂದ್ಸಲ ಬೇಕಾದ್ರೂ ಯೂಸ್ ಮಾಡ್ಲಿ, 2 ಸಲ ಬೇಕಾದ್ರೂ ಯೂಸ್ ಮಾಡ್ಲಿ. ಓಡಾಡ್ಲಿಕ್ಕೆ ವೆಹಿಕಲ್ಗಳಿರ್ತವೆ.
ಫ್ರಿಡ್ಜ್ ಇರುತ್ತೆ, ಟಿವಿ ಇರುತ್ತೆ, ಮೊಬೈಲ್ಗಳಿರ್ತವೆ. ಹೀಗೆ ಮನೆಯಲ್ಲಿ ಎಲ್ಲಾ ರೀತಿಯ ಕರ್ಮಕ್ಕೆ ಬೇಕಾಗಿರುವಂತ ಸಾಧನಗಳನ್ನ ತಮ್ಮ ಮನೇಲಿ ಇಟ್ಕೊಂಡಿರ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಎಲ್ಲ ಗುಣಗಳು ಎಲ್ಲಿಂದ ಬಂತು? ತಂದೆಯಿಂದ ಪಡ್ಕೊಂಡಿರೋದು, ಸೇವೆ ಮಾಡಿ ಪಡ್ಕೊಂಡಿರೋದು, ಕರ್ಮದ ಫಲ, ಈಶ್ವರಿ ಕಾರ್ಯವನ್ನ ಮಾಡಿರೋದಕ್ಕೆ ತಂದೆಯಿಂದ ಸಿಕ್ಕಿರುವಂತ ಕರ್ಮದ ಫಲ ಅದು. ಅದೆಲ್ಲ ನಿಮ್ಮ ಇವತ್ತೇನಾಗಿದೆ? ಸ್ಟಾಕ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಬಾಬಾ ಹೇಳ್ತಾರೆ ಖುಷಿ ಕಾ ಖಜಾನ. ನಾವು ಎಷ್ಟು ಖುಷಿಯಾಗಿದ್ದೀವಿ. ಗೋಬಿ ಮಂಚೂರಿ ತಿಂದ್ಬಿಟ್ಟಲ್ಲ, ಸೋಫಾ ಮೇಲೆ ಕೂತ್ಕೊಂಡಲ್ಲ, ಅಥವಾ ಯಾವ್ದೋ ಊರ್ ಸುತ್ತಬಿಟ್ಟು ಖುಷಿ ಅಲ್ಲ, ಅಥವಾ ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ಟು ಖುಷಿ ಅಲ್ಲ. ಆಧ್ಯಾತ್ಮಿಕ ಖುಷಿ, ಪರಮಾತ್ಮ ನೆನಪು ಮಾಡಿದಾಗ ಸಿಗುವಂತ ಆತ್ಮಿಕ ಖುಷಿ, ಭಗವಂತ ಜೊತೆಯಲ್ಲಿದ್ದಾಗ ಪ್ರತಿಯೊಂದು ಕರ್ಮದಲ್ಲೂ ಸಫಲತೆ ಆಗುವಂತ ಖುಷಿ ಅಲ್ವಾ? ಜೀವನದಲ್ಲಿ ಖುಷಿನೇ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ ಹೇಳಿ ನೋಡೋಣ. ಇವತ್ತ ನಾವು ನೋಡ್ತೀವಿ, ಜನರ ಹಣ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಅಪ್ಪನ ನೋಡಿದ್ರೆ ಮಗನಿಗೆ ಆಗುದಿಲ್ಲ, ಮಗನಿಗೆ ನೋಡಿದ್ರೆ ಅಪ್ಪನಿಗೆ ಆಗೋದಿಲ್ಲ. ಸ್ಕೂಲಲ್ಲಿ ಟೀಚರಿಗೆ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಆಗಲ್ಲ, ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಟೀಚರಿಗೆ ಆಗೋದಿಲ್ಲ ಅಲ್ವಾ? ಮನೆಯಲ್ಲಿ ಅತ್ತೆ ಮುಖ ನೋಡಿದ್ರೆ ಸೊಸೆಗೆ ಆಗೋದಿಲ್ಲ, ಸೊಸೆ ಮುಖ ನೋಡಿದ್ರೆ ಅತ್ತೆ ಆಗೋದಿಲ್ಲ. ಯಾವಾಗ ನಾನು ಬೇರೆ ಮನೆ ಮಾಡ್ಬೇಕು, ಬೇರೆ ಮಾಡ್ಬೇಕು ಅಂತಾನೆ ಇವರು ಯೋಚನೆ ಮಾಡ್ತಾ ಇರ್ತಾರೆ. ಒಟ್ಟಿಗೆ ಇರ್ಲಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ಒಂದು ಮನೇಲಿದ್ದು ನನಗೆ ಬೇರೆ ರೂಮ್ ಬೇಕು, ನನ್ನ ಅಡುಗೆ ಬೇರೆ ಬೇಕು, ನನ್ನ ಬಟ್ಟೆ ಬೇರೆ ಬೇಕು ಅಲ್ವಾ? ಮೊದ್ಲು ಕಾಲ ಹೇಗಿತ್ತು ಅಂತಂದ್ರೆ, ಯಾರಾದ್ರೂ ಇನ್ನೊಬ್ಬರ ಮನೆಗೆ ಬಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ, ನಮ್ಮ ಬಟ್ಟೆಯನ್ನೇ ನೀವು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಮೊದ್ಲೇನ್ ಮಾಡಿದ್ರೆ ಬಟ್ಟೆಯನ್ನ ಕೊಡ್ತಾ ಇದ್ರು. ಇವತ್ತು ಹಾಗಲ್ಲ, ಒಬ್ಬರ ಬಟ್ಟೆಯನ್ನ ಇನ್ನೊಬ್ರು ಹಾಕಿಕೊಳ್ಳುವ ಹಾಗೆ ಇಲ್ಲ. ಹಳೆ ಕಾಲದಲ್ಲಿ ನಿಮ್ಗೆ ನೆನ್ಪಿರ್ಬೋದು, ಮನೆಯಲ್ಲಿ ಒಂದೇ ಸೋಪ್ ಇರ್ತಾ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗ, ಸರಿನಾ? ಪಾತ್ರೆ ತೊಳೆದಿದ್ರು ಅದೇ, ಸರಿನಾ? ಸ್ನಾನ ಮಾಡೋದಿದ್ರು ಅದೇ, ಬಟ್ಟೆ ವಾಶ್ ಮಾಡೋದಿದ್ರು ಅದೇ, ಪಾತ್ರೆ ತೊಳೆದಿದ್ರು ಅದೇ, ಕೆಲವೊಂದ್ಸಲ ಎಮ್ಮೆಗೆ ಸ್ನಾನ ಮಾಡೋದಿದ್ರು, ಹಸುಗ್ ಸ್ನಾನ ಮಾಡೋದು ಅದೇ ಸೋಪ್, ಓಕೆನಾ? ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ, ಮುಖ ತೊಳೆಯೋ ಸೋಪು ಬೇರೆ, ಕೂದ್ಲಿಗೆ ಹಾಕುವಂತ ಸೋಪು ಬೇರೆ, ಬಟ್ಟೆ ವಾಶ್ ಮಾಡೋ ಸೋಪು ಬೇರೆ, ವಾಷಿಂಗ್ ಮಷೀನ್ ಸೋಪ್ ಪೌಡರ್ ಬೇರೆ, ಓಕೆನಾ? ನಮ್ಮ ಮನೇಲಿ ಗಂಡನ ಸೋಪು ಬೇರೆ, ಹೆಂಡತಿ ಸೋಪ್ ಬೇರೆ ಅಲ್ವಾ? ಇಷ್ಟೆಲ್ಲ ಬೇರೆ ಬೇರೆ ಮಾಡಿದ್ದಕ್ಕೆ ಆದ್ಮೇಲೆ ಕಾಯಿಲೆ ಜಾಸ್ತಿ ಆಗಿದೆ. ಮೊದ್ಲು ಒಂದೇ ಸೋಪ್ ಇದ್ದಾಗ ಏನು ಕಾಯಿಲೆಗಳಿರ್ಲಿಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಖುಷಿಯ ಖಜಾನೆ. ಇಷ್ಟು ನೀವು ಜೀವನ ಯಥಾರ್ಥ ಆಗ್ತಾ ಹೋದಾಗ ಖುಷಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ಬೇರೆ ನಿಮ್ಮ ಸಹೋದರ ಆತ್ಮರಿಗೂ ಕೂಡ ಯಥಾರ್ಥ ಈಶ್ವರಿ ಜ್ಞಾನವನ್ನ ತಿಳಿಸಿದಾಗ ಅವರು ಆ ಒಂದು ಕರ್ಮದ ಫಲ ನಿಮ್ಗೆ ಆಶೀರ್ವಾದ ಕೊಡ್ತಾರಲ್ಲ, ಆ ಆಶೀರ್ವಾದದ ಖಜಾನೆ. ಹೌದಪ್ಪ, ಇವ್ರು ಚೆನ್ನಾಗಿ ಜ್ಞಾನವನ್ನ ಹೇಳ್ತಾರೆ, ಇವರಿಂದ ಚೆನ್ನಾಗಿ ಅನುಭವ ಆಗತ್ತೆ, ಇವ್ರು ನಿಜವಾಗ್ಲೂ ನಮ್ಗೆ ಸರಿ ದಾರಿಯನ್ನು ತೋರಿಸಿದ್ದಾರೆ, ಇವರಿಂದ ನನ್ನಲ್ಲಿ ಏನಾಗಿದೆ ಬದಲಾವಣೆಗಳು ಕಂಡು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಆ ಖಜಾನೆ, ಆಶೀರ್ವಾದದ ಖಜಾನೆಯಿಂದ ನೀವು ಶ್ರೀಮಂತರಾಗಿದ್ದೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಸ್ಥೂಲಧನ ಎಷ್ಟಿದೆ, ಎಷ್ಟು ದೊಡ್ಡ ಸೇವಾ ಕೇಂದ್ರದಲ್ಲಿ ನೀವಿದ್ದೀರಿ, ನಿಮ್ಮ ಎದುರುಗಡೆ ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ ಅಂತ ನಾನು ನೋಡೋದಿಲ್ಲ. ಆದ್ರೆ ಆ ನಿರಾಕಾರ ತಂದೆಯಿಂದ ನಿರಾಕಾರ ರೂಪದಲ್ಲಿ ಅವಿನಾಶಿಯಾಗಿ ಪ್ರಾಪ್ತಿ ಮಾಡಿರುವಂತ ಈ ಎಲ್ಲ ಖಜಾನೆಗಳಿಂದ ನೀವು ಎಷ್ಟು ಶ್ರೀಮಂತರಾಗಿದ್ದೀರಿ, ಆ ಮೂಲಕ ನೀವು ಭಾಗ್ಯವಂತರಾಗಿದ್ರಿ, ಎಷ್ಟರ ಮಟ್ಟಿಗೆ ಆಂತರಿಕವಾಗಿ ಖುಷಿಯಾಗಿದೆ ಅಲ್ವಾ? ನಮ್ಮ ಬಾಬಾ ಏನ್ ಮಾಡುದು, ತಮ್ಮತ್ತಿರುವಂತ ಎಲ್ಲ ಹಣವನ್ನ ಯಜ್ಞ ಕೊಟ್ಬಿಟ್ರು, ಜೀರೋ, ಹಣನೇ ಇಲ್ಲ ಅಲ್ವಾ? ತಮ್ಮ ಎಲ್ಲ ಪರಿವಾರವನ್ನ ಪರಮಾತ್ಮನಿಗೆ ಒಪ್ಪಿಸಿ ಬಿಟ್ರು. ಆವಾಗ ಜನಬಲನೂ ಇಲ್ಲ, ಧನಬಲ ಇಲ್ಲ, ತನುವಿನ ಬಲ ನೋಡಿ. ಆತ್ಮೀಯರು ಯೋಚನೆ ಮಾಡಿ, 25 ವರ್ಷ ಆದ್ಮೇಲೆ 55 ವರ್ಷದ ಎಲ್ಲರೂ ಚೆನ್ನಾಗಿ ದುಡಿತಾರೆ. ಯಾಕೆ ಹೇಳಿ? ಯಾಕೆ ಅಂತಂದ್ರೆ ಅಣ್ಣವ್ರೆ, 60 ವರ್ಷ ಆದ್ಮೇಲೆ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಮಕ್ಕಳು ಹಣ ಕೊಟ್ರು ಕೊಡ್ಬೋದು, ಇಲ್ದಿದ್ರು ಇಲ್ಲ. ಅವಾಗ ಜೀವನ ಮಾಡ್ಲಿಕ್ಕೆ ಹಣ ಬೇಕು ತಾನೆ, ಊಟ ತಿನ್ಲಿಕ್ಕೆ ಮಾಡ್ಲಿಕ್ಕೆ ಬೇಕು ತಾನೆ. 60 ವರ್ಷ ಆದ್ಮೇಲೆ ಕಾಯಿಲೆಗಳು ಜಾಸ್ತಿ ಬರ್ತಾವೆ. ತುಂಬಾ ಜನ ನಮ್ ಕೆಲ್ಸ ಇಲ್ಲ ಅಂತ ಹಣ ಕೇಳ್ಕೊಂಡು ಬರ್ತಾರೆ. ಅವಾಗ ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ನಮ್ಮ ಹತ್ರ ಹಣ ಬೇಕಾಗ್ತದೆ ಅಂತ 25 ವರ್ಷದಿಂದ 60 ವರ್ಷದವರೆಗೆ ಸಂಪಾದನೆ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಭವಿಷ್ಯಕ್ಕೋಸ್ಕರ. ಸರಿ, ನಾವು ಶರೀರ ಬಿಟ್ಟ ಮೇಲೆ ಯಾರಿಗೆ ಹಣ ಸಿಗುತ್ತದ ಆಮೇಲಿನ ಪ್ರಶ್ನೆ. ಆದ್ರೆ 60 ವರ್ಷದಂತ ಸಂಪಾದನೆ ಮಾಡ್ಲಿಕ್ಕೆ ಆಗದಿದಾಗ ಇರುವವರೆಗೂ ಹಣ ಬೇಕಲ್ಲ. ಆವಾಗ ಬಾಡಿಗೆ ಮನೆನೋ, ಬಂಗಾರನೋ, ಬ್ಯಾಂಕ್ ಬ್ಯಾಲೆನ್ಸು ಏನೋ ಒಂದು ಮಾಡ್ಕೊಂಡಿರ್ತಾರೆ. ಬ್ರಹ್ಮ ಬಾಬಾ ಏನ್ ಮಾಡಿದ್ರು, 60 ವರ್ಷ ಆದ್ರೂ ಕೂಡ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತೇನೆ ತಮ್ಮ ಎಲ್ಲ ಧನವನ್ನ ಏನ್ ಮಾಡಿದ್ರು, ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರು. ನಾವ್ ಮಾಡ್ತೀವ? ಇಲ್ಲ, ಅವನರ ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಮುಂದೇನು ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ರೀತಿ ನಿಮ್ಮಲ್ಲಿರುವ ಒಂದು ಸ್ಥೂಲ ಖಜಾನೆಯನ್ನ ನೀವೇನ್ ಮಾಡ್ತೀರಿ,
ಭಗವಂತನಿಗೆ ಅರ್ಪಣೆ ಮಾಡೋದ್ರ ಮೂಲಕ ಅವಿನಾಶಿ ಖಜಾನೆಗಳನ್ನ ನಿಮ್ಮಲ್ಲಿ ಸ್ಟಾಕ್ ಮಾಡ್ಕೊಳ್ತೀರ. ಆ ಮೂಲಕ ನೀವು ಏನಾಗಿರ್ತೀರಿ, ಆತ್ಮಿಕ ಮೌಜಲ್ಲಿ ಇರ್ತೀರಾ, ಆತ್ಮಿಕ ಖುಷಿಯಲ್ಲಿ ಇರ್ತೀರಾ, ಆತ್ಮಿಕ ಆನಂದದಲ್ಲಿ ಇರ್ತೀರಾ ಅಲ್ವಾ? ಅದಕ್ಕಾಗಿ ಮಕ್ಕಳೇ ಖುಷಿಯಾಗಿದ್ದೀರಾ? ಅಷ್ಟು ಸಂಪಾದನೆ ಇದೆಯಾ? ಅಥವಾ ಇನ್ನೂ ಭಗವಂತ ಶಾಂತಿ ಕೊಡು, ನೆಮ್ಮದಿ ಕೊಡು, ಸಂತೋಷ ಕೊಡು ಅಂತ ಬೇಡ್ತಾ ಇದ್ದೀರಾ? ಈಗ ಬೇಡುವಂತ ಸಮಯ ಅಲ್ಲ, ಈಗ ನಿಮ್ಮತ್ತಿರುವಂತ ಸಂಪಾದನೆಯನ್ನ ಬೇರೆಯವರಿಗೆ ದಾನ ಮಾಡುವಂತ ಸಮಯ. ಎಷ್ಟು ದಾನ ಮಾಡ್ತಿರೋ ಅಷ್ಟು ನಿಮ್ಗೆ ಖುಷಿ ಆಗತ್ತೆ. ಆರಂಭದಲ್ಲಿ ಆದ್ಮೇಲೆ ನಾವು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದಾಗ ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ಬೇರೆಯವ್ರು ಜ್ಞಾನ ಹೇಳಿರುವಂತ ಜ್ಞಾನವನ್ನು ಕೇಳಲಿಕ್ಕೆ ಇಷ್ಟ ಆಗ್ತಿತ್ತು. ಸೇವಾ ಕೇಂದ್ರಗಳಿಗೆ ಹೋದಾಗ ಅಥವಾ ವಿಶೇಷವಾಗಿ ಮೌಂಟ್ ಅಬುಗಳಿಗೆ ಬೇರೆ ಬೇರೆ ಸ್ಪೀಕರ್ಸ್ಗಳು ಕ್ಲಾಸ್ ಮಾಡಿದಾಗ ಖುಷಿ ಆಗ್ತದೆ. ವೆರೈಟಿ ಏನಾಗತ್ತೆ, ಕ್ಲಾಸಸ್ಗಳು ಸಿಗ್ತವೆ. ಅದು ಈಗ 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 ಏನಾಗಿದೆ ಅಂತಂದ್ರೆ, ಬಾಬಾ ನಮ್ಮ ಮೂಲಕ ಮಾಡುವಂತಹ ಕ್ಲಾಸಲ್ಲೇ ಖುಷಿ ಆಗತ್ತೆ, ಅರ್ಥ ಆಗತ್ತೆ. ಅಂದ್ರೆ ಇನ್ನು ಮೇಲೆ ನಾವು ಬೇರೆಯವರಿಗೆ ಕೊಡುವಂತ ಲೆವೆಲ್ ಅಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಶೆ ಇದೆಯಾ, ಖುಷಿ ಇದೆಯಾ, ಸದಾ ಇದೆಯಾ, ಅವಾಗವಾಗಿದೆಯಾ? ಏನು ನಿಮ್ಮಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದೀರೋ ಅದನ್ನ ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದೀರಾ? ನಮ್ಗೆಲ್ಲರಿಗೂ ಗೊತ್ತು, ಶ್ರೀಮಂತರು ಯಾವಾಗಲೂ ಒಳ್ಳೆ ಬಟ್ಟೆ ಹಾಕೊಂಡಿರ್ತಾರೆ. ಬಡವ್ರು ಏನ್ ಮಾಡ್ತಾರೆ, ಅಪರೂಪಕ್ಕೆಲ್ಲೋ ಮದುವೆ ಮನೆಗೆ ಮಾತ್ರ ಏನ್ ಮಾಡ್ತಾರೆ, ಒಳ್ಳೆ ಸೀರೆ, ಒಳ್ಳೆ ಬಂಗಾರದ ಹಾಕೊಳ್ತಾರೆ ಅಲ್ವಾ? ಅವ್ರು ಯಾವಾಗ್ಲೂ ಹಾಕೊಂಡಿರ್ತಾರೆ ಅಲ್ವಾ? ಹಾಗೆ ಇಲ್ಲಿ ಸದಾಕಾಲ ಅವಿನಾಶಿ ಗುಣಗಳಿಂದ, ಶಕ್ತಿಯಿಂದ ಏನ್ ಮಾಡ್ಕೊಳ್ಳಿ, ಶೃಂಗಾರ ಮಾಡ್ಕೊಂಡಿರಿ. ಓಕೆ, ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೋಡಿ, ಈಗ ನೀವು ಸಮಯದ ಅನುಸಾರ, ನಾಟಕದ ಅನುಸಾರ, ವಾಯುಮಂಡಲದ ಅನುಸಾರ ಆದಷ್ಟು ನೀವು ಮುಕ್ತಿ ಮತ್ತು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇರಬೇಕು. ಅಂದ್ರೆ ನಾನು ನನ್ನದು ಹೇಳುವಂತ ಬಂಧನ ಮನಸ್ಸಿನಲ್ಲಿ ಇರಕೂಡದು. ಮುಕ್ತ ಅಂದ್ರೆ ಏನು, ಅದರಲ್ಲಿ ಮೊದಲು ಬಂಧನ ಇದೆ ಅಂತ ಲೆಕ್ಕ. ಈಗ ನೋಡಿ, ನಮ್ ಕಾಯಿಲೆ ಬಂದ್ರೆ, ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ ಎಷ್ಟು ಕಷ್ಟ ಆಗ್ತದೆ. ವರ್ತಮಾನ ಸಮಯದಲ್ಲಿ ಚಳಿ ಇದ್ರೆ ಎಷ್ಟು ತೊಂದರೆ ಆಗತ್ತೆ, ಸೆಕೆ ಇದ್ರೆ ಎಷ್ಟು ತೊಂದರೆ ಆಗತ್ತೆ. ಅದು ಹೊಟ್ಟೋಗ್ಬಿಟ್ರೆ, ಕತ್ತಲೆ ಇದೆ, ಲೈಟ್ ಇಲ್ಲ, ಎಷ್ಟು ತೊಂದರೆ ಆಗತ್ತೆ. ಕರೆಂಟ್ ಬಂದ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡ್ತದೆ ಅಲ್ವಾ? ಸೂರ್ಯ ಬಂದ್ಬಿಟ್ಟು ನಮ್ಗೆ ಧೈರ್ಯ ಇರ್ತದೆ, ಏನು 6 ಗಂಟೆವರೆಗೂ ಕತ್ಲೆ ಆಗೋದಿಲ್ಲ, ಸಾಯಂಕಾಲ ಗ್ಯಾರಂಟಿ. ಕರೆಂಟ್ ಇದ್ರೆ ಮಧ್ಯೆ ಯಾವಾಗ ಬೇಕಾದ್ರೂ ಕೂಡ ಏನಾಗ್ಬಿಡ್ಬೋದು, ಲೈಟ್ ಹೋಗುವಂತ, ಪ್ರಕಾಶ ಹೋಗುವಂತ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಮುಕ್ತಿ ಜೀವನ ಮುಕ್ತಿ ಸ್ಥಿತಿಯ ಅನುಭವ ಮಾಡಬೇಕು. ಸರಿ, ಮುಕ್ತಿಯಲ್ಲಿ ಪರಮಧಾಮದಲ್ಲಿ ಆತ್ಮ ಇದ್ದಾಗ ಮುಕ್ತವಾಗಿರ್ತದೆ. ಸರಿ, ಸತ್ಯುಗದಲ್ಲಿ ಆತ್ಮ ಹೇಗಿರ್ತದೆ, ಜೀವನ್ ಮುಕ್ತ. ಅಂದ್ರೆ ಜೀವನ ಇದ್ರು ಅದಕ್ಕೆ ಯಾವುದೇ ರೀತಿ ಸಾಲಗಳು, ಬಂಧನಗಳು, ತೊಂದರೆಗಳು, ಲೆಕ್ಕಾಚಾರಗಳು, ಪರಿಸ್ಥಿತಿಗಳು, ದುಃಖಗಳು, ಮಾಯ ಏನು ಬರೋದಿಲ್ಲ. ಅದಕ್ಕಾಗಿ ಅದು ಜೀವನ್ ಮುಕ್ತ ಆಗಿರ್ತದೆ. ಆದ್ರೆ ಸತ್ಯತೆ ಏನು ಅಂತಂದ್ರೆ, ಪರಮಧಾಮದಲ್ಲಿ ಆತ್ಮ ಇದ್ದರೂ ಕೂಡ ಆತ್ಮನಿಗೆ ಮುಕ್ತಿಯ ಅನುಭವ ಆಗೋದಿಲ್ಲ. ಯಾಕೇಳಿ, ಅಲ್ಲಿ ಅದಕ್ಕೆ ಶರೀರ ಇರೋದಿಲ್ಲ. ಸತ್ಯುಗದಲ್ಲಿ ಅದಕ್ಕೆ ಶರೀರ ಇದ್ರೂ ಕೂಡ ಜೀವನ ಮುಕ್ತಿಯ ಅನುಭವ ಆಗೋದಿಲ್ಲ. ಯಾಕಂದ್ರೆ ಜೀವನ ಬಂಧ ಅನ್ನೋದು ಏನು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ನೋಡಿ, ನೀರಿನ ಬೆಲೆ ಗೊತ್ತಾಗೋದು ನಿಮ್ಗೆ ಬಾಯಾರಿಕೆ ಆದಾಗ, ಸಮಯದ ಬೆಲೆ ಗೊತ್ತಾಗೋದು ನಿಮ್ಮ ಎದುರುಗಡೆಗೆ ನಿಮ್ಮ ಬಸ್ಸು ಹೊರಗಡೆ ಹೊರಟೋದಾಗ, ಊಟದ ಬೆಲೆ ಗೊತ್ತಾಗೋದು ನಿಮ್ಗೆ 3 ದಿನ ಊಟ ಸಿಗದಿದ್ದಾಗ, ಏನ ಆರೋಗ್ಯದ ಬೆಲೆ ಗೊತ್ತಾಗೋದು ನಿಮ್ಗೆ ಕಾಯಿಲೆಗಳು ಬಂದಾಗ, ಹೊಟ್ಟೆ ನೋವು ಬಂದಾಗ. ಅದು ತಾನೇ, ಯಾವಾಗ ಆ ಬಂಧನ ಇರುತ್ತೋ ಅದರಿಂದ ಮುಕ್ತರಾದಾಗ ನಮ್ಗೆ ಬೆಲೆ ಗೊತ್ತಾಗ್ತದೆ. ನಮ್ಮ ಅಮ್ಮನ ಬೆಲೆ ನಮ್ಮ ಅಮ್ಮ ಇದ್ದಾಗ ಗೊತ್ತಾಗೋದಿಲ್ಲ. ಓಕೆನಾ? ಅಮ್ಮ ಇದ್ದಾಗ ನಾವು ಬೈತಾ ಇರ್ತೀವಿ, ಅದು ಮಾಡಿಲ್ಲ ಇದು ಮಾಡಿಲ್ಲ. ನಮ್ಮಮ್ಮ ತವ್ರ ಮನೆಗೆ ಯಾವಾಗ್ಲಾದ್ರು ಹೋದಾಗ ಮನೆಗಳಲ್ಲಿ 1 ವಾರ ನಾವು ಒಬ್ಬರೇ ಅಡಿಗೆ ಮಾಡ್ಕೊಳ್ಬೇಕಾಗ್ತದಲ್ಲ, ಮನೆ ಕೆಲಸ ಮಾಡ್ಬೇಕಾಗ್ತದಲ್ಲ, ಆವಾಗ ಗೊತ್ತಾಗತ್ತೆ ಬೆಲೆ ಏನು ಅಂತ. ಅಂದ್ರೆ ಯಾರದೇ ಬೆಲೆ ಅವರು ಇಲ್ಲದಿದ್ದಾಗ ಗೊತ್ತಾಗತ್ತೆ, ಅವ್ರು ಇದ್ದಾಗ ಅದ ಬೆಲೆ ಏನಾಗತ್ತೆ ಗೊತ್ತಾಗೋದಿಲ್ಲ ನಮ್ಗೆ. ಅದಕ್ಕಾಗಿ ಪರಮಾತ್ಮ ಹೇಳ್ತಾರೆ, ಮುಕ್ತಿ ಜೀವನ್ ಮುಕ್ತಿ ನಿಮ್ಗೆ ಸತ್ಯುಗದಲ್ಲಿ ಮತ್ತು ಪರಮಧಾಮದಲ್ಲಿದ್ರು ಕೂಡ ಆಗ ಅನುಭವ ಮಾಡ್ಲಿಕ್ಕಾಗೋದಿಲ್ಲ. ಅದನ್ನ ಈಗಲೇ ಮಾಡ್ಬೇಕು. ಈಗಲೇ ಅಂತದಲ್ಲಿ ಸಂಗಮ ಯುಗದಲ್ಲಿ. ಲೆಕ್ಕಾಚಾರಗಳು ಬೇಕಾದಷ್ಟಿದ್ದಾವೆ, ಕಾಯಿಲೆಗಳು ಬೇಕಾದಷ್ಟಿದ್ದಾವೆ, ಮನೆಯಲ್ಲಿ ಸಮಸ್ಯೆಗಳು ಬೇಕಾದಷ್ಟು ಇದ್ದಾವೆ. ಓಕೆ, ಈಶ್ವರಿ ಪರಿವಾರದಲ್ಲಿ ಏನೇ ಇದ್ರೂ ಕೂಡ ಜೀವನದಲ್ಲಿ ಸ್ವಲ್ಪ ಸಮಯ ಇದೆಲ್ಲದರಿಂದ ಮಾನಸಿಕವಾಗಿ ಏನಾಗ್ಬೇಕು, ಡಿಟ್ಯಾಚ್ ಆಗ್ಬಿಟ್ಟು ಆತ್ಮದ ಮೂಲ ಗುಣದ ಅನುಭವವನ್ನು ನಾವು ಮಾಡಬೇಕು ಪರಮಾತ್ಮನ ಜೊತೆಗೆ. ಲೌಕಿಕದಲ್ಲೂ ಕೂಡ ನೀವು ನೋಡ್ತೀರಾ, ಎಷ್ಟೋ ಜನ ಸಾಲದಲ್ಲಿರುವಂಥವ್ರು, ಹಣವಿರುವಂಥವ್ರು
ವರ್ಷಕ್ಕೆ ಒಂದ್ಸಲನೋ ವಾರಕ್ಕೆ ಒಂದ್ಸಲ ಟೂರಿಗೆ ಅಂತ ಹೋಗ್ತಾರೆ. ಟೂರಿಗೆ ಹೋದಾಗ ಬರೀ ಎಂಜಾಯ್ ಮಾಡೋದಷ್ಟೇ ಕೆಲಸ ಅವ್ರು. ತಿರುಗೋದು, ಊಟ ಮಾಡೋದು, ನೋಡೋದಷ್ಟೇ. ಬೇರೆ ಯಾವುದೇ ಚಿಂತೆ ಅವ್ರು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡ್ಲಿಕ್ಕೆ ಅಂತಾನೆ ಹೋಗೋದು ಅಲ್ವಾ? ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಪ್ರಪಂಚದ ಎಲ್ಲರಿಂದ ಡಿಟ್ಯಾಚ್ ಆಗ್ಬಿಟ್ಟು ಪರಮಾತ್ಮನ ಭೋಜನವನ್ನ ಮಾತ್ರ, ಅಂದ್ರೆ ನನಗೇನು ಬೇಕು, ಯಾವ್ದಿಂದ ನನಗೆ ಸುಖ, ನನಗೆ ಅಂದ್ರೆ ಶರೀರಕ್ಕಲ್ಲ, ಆತ್ಮನಿಗೆ. ಅದರಿಂದ ಆತ್ಮದ ಆರೋಗ್ಯ ಆಗ್ಲಿ, ಶರೀರದ ಆರೋಗ್ಯ ಹಾಳಾಗಬಾರ್ದು, ನನಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು ಅಂತಹ ಒಂದು ಕರ್ಮವನ್ನ, ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಪ್ರಪಂಚದ ಜನರು ಕೂಡ ತುಂಬಾ ಬಂಧನ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಕೆಲವೊಂದು ಚಿತ್ತಗಳಿದ್ದಾವೆ, ಅದ್ರಲ್ಲಿ ಏನ್ ಮಾಡ್ತಾರೆ, ಜನರಿಗೆ ಕಟ್ಟಾಕಿದ್ದಿರ್ತಾರೆ. ಓಕೆ, ನಮ್ಗೆ ಕಟ್ಟಾಕಿದ್ದಾರೆ. ಯಾವ್ದಿಂದ? ದೊಡ್ಡ ದೊಡ್ಡ ಸರಪಳಿಗಳನ್ನ ಬಿಡಿಸ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಾವ್ ಹೇಳ್ತೀವಿ, ಅಣ್ಣವ್ರೆ, ಬಾಬನ್ ಮನೆಗೆ ಬಂದ್ಮೇಲೆ ಏನಾಗಿದೆ ಅಂತಂದ್ರೆ, ಸೀರಿಯಲ್ ನೋಡ್ಬೇಕು ಅಂತ ಅನ್ಸೋದಿಲ್ಲ, ಫಿಲ್ಮ್ ನೋಡ್ಬೇಕು ಅಂತ ಅನ್ಸೋದಿಲ್ಲ, ಅವ್ರು ಇವ್ರ ಮನೇಲಿ ಮಾತಾಡ್ಬೇಕು ಅಂತ ಬಿಟ್ಟು ಅನ್ಸೋದಿಲ್ಲ. ಅದೆಲ್ಲ, ಅಥವಾ ನೆಂಟ ಮನೆಗೆ ಹೋಗ್ಬೇಕು, ಮದುವೆ ಮನೆಗೆ ಹೋಗ್ಬೇಕು ಅಂತ ತುಂಬಾ ಅನ್ಸ್ತಿತ್ತು ಅನ್ನೋರೆ, ಇವಾಗ ಅದೆಲ್ಲ ಅನ್ಸೋದಿಲ್ಲ, ತುಂಬಾ ಏನಾಗ್ಬಿಟ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ ಅಂತ ನಾವ್ ಹೇಳ್ತೀವಿ. ಆದ್ರೆ ಕೆಲವೊಂದು ಸೂಕ್ಷ್ಮವಾಗಿರುವಂತದನ್ನ ಕಟ್ಕೊಂಡ್ಬಿಟ್ಟಿದೀವಿ. ಏನಂತ? ನಾನ್ ಚೆನ್ನಾಗಿ ಕ್ಲಾಸ್ ಮಾಡ್ತೇನೆ, ನಾನು ಹೇಳಿದ್ದೆ ಸರಿ, ನಾನ್ ಚೆನ್ನಾಗಿ ಜ್ಞಾನ ಹೇಳ್ತೇನೆ, ನಮ್ಮ ಯೋಗನೇ ಸರಿ ಇದೆ. ಹೀಗೆ ಕೆಲವೊಂದು ಸೂಕ್ಷ್ಮವಾದ, ನಾನು ಮಾಡುವಂತ ಪುರುಷಾರ್ಥನೇ ಸರಿ, ನನ್ನನ್ನು ಯಾರು ಕೇಳಬಾರದು, ಸೂಕ್ಷ್ಮವಾದಂತ ಒಂದು ಎಳೆಯ ರೂಪದಲ್ಲಿ ಬಂಗಾರದ್ದು, ವಜ್ರದ ದಾರದಿಂದ ಏನ್ ಮಾಡಿದ್ರೆ ಕಟ್ಟಾಕೊಂಡ್ಬಿಟ್ಟಿದೀವಿ ನಾವು. ಸರಿ, ಸೇವೆ ಮಾಡಿದಾಗ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಅದು ಸಂಯೋಗವನ್ನ ಕೊಡುತ್ತೆ, ಆದ್ರೆ ಅದೇ ನಿಜವಾದಂತ ಸ್ಥಿತಿಯಲ್ಲ. ಅದಕ್ಕೆ ಅದರಿಂದನೂ ಕೂಡ ಭಿನ್ನವಾಗಿ ಆತ್ಮ ಪರಮಾತ್ಮ ಅಷ್ಟೇ, ನಾನು ಇರಬಾರ್ದು. ನಾನು ಆತ್ಮ ಅಷ್ಟೇ, ಪರಮಾತ್ಮ ವರ್ತಮಾನ ಸಮಯದಲ್ಲಿ ಕೊಡುವಂತ ಏನು ಊಟ ಇದೆ ಅದನ್ನು ತಿನ್ಬೇಕಷ್ಟೆ. ಸುಮ್ಮನೆ ಅಮ್ಮನ ಮಡಿಲಲ್ಲಿದ್ದೇನೆ, ಅಮ್ಮ ಕೈಯಲ್ಲಿ ತಂದು ಏನು ತುತ್ತು ಕೊಡ್ತಾರೋ ಬಾಯಿಲ್ ಹಾಕೊಂಡು ನಾನು ತಿಂತಾ ಇದ್ದೇನೆ ಅಷ್ಟೇ. ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಏನೇನ್ ಹಾಕಿದ್ದಾರೆ, ಅದ್ ಎಲ್ಲಿಂದ ತಂದಿದ್ದಾರೆ, ಅದನ್ನು ಹೇಗೆ ಮಾಡಿದ್ದಾರೆ, ಮಾಡಿರೋದು ಯಾರು, ಅದೆಲ್ಲ ನಮ್ಗೆ ಬೇಡ. ಅಮ್ಮ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅದ್ರಲ್ಲಿ ಒಳ್ಳೇದಿದ್ದೇ ಇರ್ತದೆ ಅಲ್ವಾ? ಚಿಕ್ಕ ಮಕ್ಕಳಿಗೆ ನೋಡಿ, ಅಮ್ಮ ಮೊದ್ಲು ತಿನ್ಕೊಂಡು ತನ್ನ ಮಗು ಖಾರ ಆಗ್ಬಾರ್ದು, ಬಿಸಿ ಇರಬಾರ್ದು ಎಷ್ಟು ನೋಡ್ಕೊಂಡ್ಬಿಟ್ಟು ತಿನ್ನಿಸ್ತಾರಲ್ವಾ? ಅಮ್ಮ ಊಟ ತಂದ್ಬಿಟ್ಟು ಬಾಯಿ ಓಪನ್ ಮಾಡ್ಬಿಡ್ತೀವಿ. ಅದೇ ಹೋಟೆಲಲ್ಲಿ ತಿನ್ಬೇಕಾದ್ರೆ ಸ್ಪೂನ್ ತೆಗೆದು ನೋಡ್ತೀವಿ, ಉಪ್ಪು ಹುಳಿ ಖಾರ ಸರಿ ಇದೆ ಅಲ್ವೋ ಅಂತ ಹೇಳ್ಬಿಟ್ಟು. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಒಂದು ದಿನದಲ್ಲಿ ಸೇವೆಯಲ್ಲಿ ಎಷ್ಟೇ ನಿಮ್ಗೆ ಏನಿರ್ಬೋದು, ನಿಮ್ಗೆ ಟೆನ್ಷನ್ ಇರ್ಬೋದು, ಮನೇಲಿ ಎಷ್ಟೇ ಕೆಲಸ ಕಾರ್ಯಗಳಿರ್ಬೋದು, ಎಷ್ಟೇ ಸಮಸ್ಯೆಗಳಿರ್ಬೋದು, ಆದ್ರೆ ಇದೆಲ್ಲದಿಂದ ಮುಕ್ತ. ಲೌಕಿಕದಲ್ಲೂ ಕೂಡ ಏನ್ ಮಾಡ್ತಾರೆ, ಸಾಯಂಕಾಲ ಸಮಯದಲ್ಲಿ ಮಾತಾಡೋಲ್ಲ, ಟಿವಿ ಎದುರುಗಡೆ ಕೂತ್ಕೊಂಡ್ಬಿಡ್ತಾರೆ. ಅವ್ರು ನೆಲ ಒರೆಸೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ, ಅಡಿಗೆ ಮಾಡೋದಿಲ್ಲ, ಏನೂ ಇಲ್ಲ. ಆದ್ರೆ ಟಿವಿ ಎದುರುಗಡೆ ಕೂತ್ಕೊಂಡು ಅಳ್ತಾ ಕುಂತಿರ್ತಾರೆ, ಆ ಟಿವಿಯನ್ನು ನೋಡ್ಬಿಟ್ಟು. ಅವ್ರದ್ದು ಇವ್ರದ್ದು ಸುದ್ದಿ ನೋಡ್ತಾ ಇರ್ತಾರೆ ಅಲ್ವಾ? ಇಲ್ಲಿ ಸ್ಥೂಲವಾಗೇನೋ ದೂರವಾಗ್ಬಿಟ್ಟು ಇವತ್ತು ಟಿವಿ ನೋಡ್ಬಿಟ್ಟು ನಾಳೆ ನೋಡಿಲ್ಲ ಅಂದ್ರೆ ಏನಾಯ್ತು ಅಂತ ಪ್ರಶ್ನೆ ಬರ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದೇ ಬಂಧನ ಇರಬಾರ್ದು. ಇಲ್ಲ ಅಂತಂದ್ರೆ ಸಾಯಂಕಾಲ ಫೋನ್ ಹಿಡ್ಕೊಂಡ್ಬಿಟ್ಟು ಮಾತಾಡೋದು ಇವ್ರ ಹತ್ರ, ನಮ್ಮ ಮಗ ಹೀಗಂತೆ, ನಮ್ಮ ಮಗ ಹೀಗಂತೆ, ಮಾರ್ಕ್ಸ್ ಕಡಿಮೆ ತಗೊಂಡಂತೆ, ಅದಾಯ್ತಂತೆ, ಇದಾಯ್ತಂತೆ ಬಿಟ್ಟು ಏನ್ ಮಾಡೋದು, ಆ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕಾಗಿ ನಿಜವಾಗ್ಲೂ ಮುಕ್ತಿ ಏನು ಅಂತಂದ್ರೆ, ಸಮಸ್ಯೆ ಸಂದರ್ಭದಲ್ಲೂ, ಪರಿಸ್ಥಿತಿಯ ಸಂದರ್ಭದಲ್ಲೂ, ಊಟ ತಿಂಡಿ ಇಲ್ದಿದ್ರು ಕೂಡ ಅದೆಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಆತ್ಮಿಕ ಸುಖವನ್ನ ನೀವು ಏನ್ ಮಾಡ್ಬೇಕಾಗ್ತದೆ, ಅನುಭವ ಮಾಡ್ಬೇಕಾಗ್ತದೆ. ಇನ್ನುವರೆಗೂ ಮಾಡಿಲ್ಲ ಅಂತಂದ್ರೆ ಇನ್ಮೇಲೆ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಮ ಹತ್ರ ನಾನು ಅಷ್ಟು ಕೆಲಸ ಮಾಡಿಸ್ಬಿಟ್ಟೇನೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಬಾಬಾ ಕೇಳಿದ್ರು, ಯಾರ್ಯಾರು ಮಾಡಿದಿರಿ? ಎಲ್ಲರೂ ಕೈ ಎತ್ತಿದ್ರು. ಬಾಬಾ ಹೇಳ್ತಾರೆ, ಸರಿ, ಒಳ್ಳೇದು ಮಕ್ಕಳು, ಗುಲಾಬ್ ಜಾಮೂನ್ ತಿನ್ನಿ ಅಂತ. ಗುಲಾಬ್ ಜಾಮೂನ್ ತಿನ್ನಿ ಅಂತ ತಕ್ಷಣ ಬಾಬಾ ಮುಂದೆ ಹೇಳಿದ್ದಾರೆ, ಬಾಬಾ ಹೇಳಿದಾರಂತೆ ಬಿಟ್ಟು ಅಂಗಡಿಯಿಂದ MTR ಪ್ಯಾಕೆಟ್ ತಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಬಿಡ್ಬೇಡಿ. ಆ ಗುಲಾಬ್ ಜಾಮೂನ್ ನಾನು ಹೇಳಿಲ್ಲ. ನಾನು ಹೇಳಿದ ಗುಲಾಬ್ ಜಾಮೂನ್ ಯಾವುದು? ನೋಡಿ, ಯಾರಿಗೊಬ್ರಿಗೆ ಸಕ್ಕರೆ ಕಾಯಿಲೆ ಇರ್ತದೆ ಅಂತ ತಿಳ್ಕೊಳ್ಳಿ, ಅನ್ನ ಶುಗರ್ ಇದೆ, ಸ್ವೀಟ್ ತಿನ್ಬಾರ್ದು ಹೇಳಿದಾರೆ, ಶುಗರ್ ಇದೆ, ಸ್ವೀಟ್ ತಿನ್ಬಾರ್ದು ಅಂತ ಹೇಳಿದಾರೆ ಅಂತ ಸುಮಾರು ಒಂದು 6 ತಿಂಗಳು 1 ವರ್ಷದವರೆಗೆ ಶುಗರ್ ಎದುರುಗಡೆಗೆ ಇದ್ರೂ ಕೂಡ ಅವ್ರು ಅವಾಯ್ಡ್ ಮಾಡ್ತಾ ಇರ್ತಾರೆ. ಮನಸ್ಸಲ್ಲಿ ಮಾತ್ರ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ. ಒಂದು ದಿವಸ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನ್ ಹೇಳ್ತಾರೆ, ಈಗ ನಿಮ್ಮ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ, ಈಗ ಗುಲಾಬ್ ಜಾಮೂನ್ ತಿನ್ಬೋದು ಅಂದ್ರೆ ಎಷ್ಟು ಖುಷಿ ಆಗ್ಬಿಡ್ತದೆ ಅವನಿಗೆ. ಗೊತ್ತಾಗಲ್ವ? ಯಾಕಂದ್ರೆ ಎಷ್ಟೋ ದಿನ ತಿನ್ಬೇಕು ಅಂತಿದ್ದವನಿಗೆ ಡಾಕ್ಟರೇ ಪರ್ಮಿಷನ್ ಕೊಟ್ಟಾಗ ಎಷ್ಟು ಖುಷಿ ಆಗತ್ತೆ. ಹಾಗೆ ಹೇಳ್ತಾರೆ, 63 ಜನ್ಮದಿಂದ ಮುಕ್ತ ಸ್ಥಿತಿ ಬರ್ಲಿಕ್ಕೆ ಎಷ್ಟೊಂದು ಪ್ರಯತ್ನವನ್ನ ಮಾಡಿದಿರಿ, ಈಗ ಇದೆಲ್ಲದಿಂದ ಏನಾಗ್ಬೇಕು, ಮುಕ್ತರಾಗಿ ಆ ಗುಲಾಬ್ ಜಾಮೂನಿನ ಆತ್ಮಿಕ ಸುಖವನ್ನ ನೀವೇನ್ ಮಾಡ್ಬೇಕು, ಅನುಭವ ಮಾಡ್ಬೇಕಾಗ್ತದೆ.
ಓಕೆನಾ. ಇಲ್ಲಿ ಹಾಲಲ್ಲಿ ಕೆಲವೊಬ್ರು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ, ಕೆಲವೊಬ್ರು ನೆಲದ ಮೇಲೆ ಕೂತ್ಕೊಂಡಿದ್ದಾರೆ. ನಾವ್ ಹೇಳ್ತಾ ಎಲ್ಲರೂ ಆರಾಮಾಗಿ ಕುಂತಿದ್ದೀವಿ ತಾನೆ. ಮುಂದೆನೂ ಕೂಡ ಕೆಲವು ಜನರು ಪಾಸ್ ಆಗ್ತಾರೆ, ಕೆಲವೊಬ್ರು ಫೇಲ್ ಆಗ್ತಾರೆ. ನಿಮ್ಗೆ ಗೊತ್ತು, ಒಂದು ಆಟ ಆಡ್ತಾರೆ, ಚೇರ್ ಆಟ. ಓಕೆನಾ. ಅದ್ರಲ್ಲಿ ಏನಾಗ್ತದೆ, ಒಂದು 26 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 26 ಜನರಲ್ಲಿ 25 ಚೇರ್ಗಳನ್ನು ಇಟ್ಟಿರ್ತಾರೆ, ಹಾಡ್ ಹಾಕಿರ್ತಾರೆ. ಸರಿನಾ. ಹಾಡಾಗದ ಹಾಡು ನಿಲ್ಸಿದ ತಕ್ಷಣದಲ್ಲಿ ಏನ್ ಮಾಡೋದು, ಚೇರಲ್ಲಿ ಕೂತ್ಕೊಂಡ್ಬಿಡೋದು. ಚೇರಲ್ಲಿ ಕೂತ್ಕೊಂಡಾಗ ಏನಾಗತ್ತೆ, 25 ಜನರಿಗೆ ಸೀಟ್ ಸಿಗತ್ತಾ, ಒಬ್ನಿಗೆ ಸೀಟ್ ಸಿಗೋದಿಲ್ಲ, ಅವನು ಔಟ್, ಅವ್ನು ಹೊರಗಡೆ ಹೋಗ್ತಾನೆ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರೆ, 24 ಜನ ತೆಗಿತಾ ಇರ್ತಾರೆ, ಒಂದ್ ಚೇರ್ ತೆಗೆದ್ಬಿಟ್ಟಿರ್ತಾರ, ಅಲ್ಲಿ 23 ಚೇರ್ ಇರ್ತದೆ. ಹೀಗೆ ಮಾಡ್ತಾ 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 ಅಂದ್ರೆ ಲಾಸ್ಟ್ ಒಂದು ಚೇರ್ ಒಬ್ಬರು ಮಾತ್ರ ಹೋಗ್ತಾರೆ. ಹಾಗೆ ಮಕ್ಕಳೇ, ಎಷ್ಟೋ ಜನ ಬಾಬನ ಮಕ್ಕಳು, ಬಾಬನ ಮಗುವಾಗಿ ಸೇವೆಯಾಗಿ ಎಷ್ಟೋ ಜನ ಏನ್ ಮಾಡಿರ್ತಾರೆ, ಬಾಬನಿಗೆ ಡೈವರ್ಸ್ ಕೊಟ್ಬಿಟ್ಟು ಹೋಗಿರ್ತಾರೆ. ಅವ್ರ್ಯಾಕೆ ಹೋದ್ರು ಆ ಚಿಂತೆನೆ ನೀವು ಮಾಡಬೇಡಿ. ಅವ್ರು ಬಿಟ್ಬಿಟ್ಟು ಹೊರಗಡೆ ಹೋಗ್ತಾರೆ. ಬೇರೆ ಬೇರೆ ಕಾರಣಗಳಿರ್ತವೆ, ಸಂಸ್ಕಾರ ಇರ್ತದೆ, ಪಾತ್ರ ಇರ್ತದೆ, ಲೆಕ್ಕಾಚಾರಗಳಿರ್ತವೆ, ಪರಿಸ್ಥಿತಿಗಳಿರ್ತವೆ. ಅವ್ರ ಬಗ್ಗೆ ನೀವು ಚಿಂತೆಯನ್ನು ಮಾಡಬೇಡಿ. ಆದ್ರೆ ಮುಕ್ತ ಜೀವನ ಮುಕ್ತಿಯ ನಿಮ್ಮ ಸೀಟನ್ನ ಮೊದಲೇ ರಿಸರ್ವ್ ಮಾಡಿ. ಹಾಗಂದ್ರೆ ಸೇವಾ ಕೇಂದ್ರದಲ್ಲಿ ಚೇರ್ ಮೇಲೆ ಕುತ್ಕೊಂಡವ್ರಿಗೆ ಮಾತ್ರ ಈ ಪೋಸ್ಟ್ ಸಿಗ್ತದೆ ಅಂತಲ್ಲ, ನೆಲದಲ್ಲಿ ಕುಂತವ್ರಿಗೂ ಕೂಡ ಸಿಗ್ತದೆ. ನೆಲದಲ್ಲಿ ಕುಂತಿದ್ದಾರೆ ಅಂತಂದ್ರೆ ಅವ್ರ ತಪಸ್ವಿ ರೂಪ ಅವ್ರಿಗೆ ಫಸ್ಟ್ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಓಕೆ. ಆ ನೆಲದ ಮೇಲೆ ಸಿಕ್ಕಿದ್ರೆ ಫಸ್ಟ್ ಸಿಗ್ತದೆ ಅಂತ ನೆಲದ ಮೇಲೆ ಕುತ್ಕೊಂಡು ಬೆನ್ನು ನೋವು ಮಾಡ್ಕೊಂಡು ಸೊಂಟ ನೋವು ಮಾಡ್ಕೊಂಡ್ಬಿಟ್ಟು ಯೋಗ ಮಾಡ್ಬೇಡಿ. ಯಾಕಂದ್ರೆ ಆ ಸಮಯದಲ್ಲಿ ಶಕ್ತಿ ಜಾಸ್ತಿ ಇತ್ತು. ಬ್ರಹ್ಮ ಬಾಬನು ನೆಲದ ಮೇಲೆ ಕುತ್ಕೊಂಡು ಯೋಗ ಮಾಡೋರು, ಗದ್ದೆ ಮೇಲೆ ಕುತ್ಕೊಂಡು ಮಾಡೋರು. ಈಗಿನ ಜನರಿಗೆ ಇಲ್ಲ, ಸ್ಟ್ರೆಂತ್ ಇಲ್ಲ. ಅವಾಗೇನ್ ಬೇಕಾಗ್ತದೆ, ಬೆನ್ನಿಗೂ ಸಪೋರ್ಟ್ ಬೇಕು, ಮಣ್ಣಿನೋವಿಗೂ ಸಪೋರ್ಟ್ ಬೇಕು. ಯಾಕಂದ್ರೆ ಇವತ್ತೇನಾಗಿದೆ ಅಂತ ನೆಲದ ಮೇಲೆ ಕುತ್ಕೊಂಡು ಬಂದ್ರೆ ಪ್ರಾಕ್ಟೀಸೇ ಇಲ್ಲ. ಮೊದ್ಲಾದ ದಿನದಲ್ಲಿ 4 ಸಲ ಊಟ ತಿಂಡಿ ತಿನ್ಲಿಕ್ಕೆ ನೆಲದಲ್ಲಿ ಕುತ್ಕೊಳ್ತಿದ್ವಿ, ಇವಾಗ ಡೈನಿಂಗ್ ಟೇಬಲ್. ಓಕೆನಾ. ಪ್ರತಿಯೊಂದು ಕಡೆಗೂ ಕೂಡ ಮಲ್ಕೊಳ್ಬೇಕಾದ್ರೂ ನೆಲದ ಮೇಲೆ ಮಲ್ಕೊಳ್ತಿದ್ವಿ, ಇವಾಗ ಮಂಚ. ಬಾತ್ರೂಮಿಗೆ ಹೋಗ್ಬೇಕಾದ್ರೆ ವೆಸ್ಟರ್ನ್ ಸ್ಟೈಲ್ ಕಮೋಡ್ ಬಂದ್ಬಿಟ್ಟಿದೆ. ಎಲ್ಲೂ ಕೂಡ ಕೆಳಗಡೆ ಕುತ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅವಾಗ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗೋದಿಲ್ಲ, ಕಾಲು ಬೆಂಡ್ ಆಗೋದಿಲ್ಲ, ನರಗಳು ಮೂವ್ಮೆಂಟ್ಸ್ ಆಗೋದಿಲ್ಲ, ಮಣ್ಣಿ ನೋವು ಅಂತ ಬಿಟ್ಟು ಡಾಕ್ಟರ್ ತಗೊಬಿಟ್ಟು ಮಾತ್ರ ತಗೊಂಡ್ಬಿಡ್ತೀವಿ. ಕೆಳಗಡೆ ಬಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಮೊದಲು ದಿನನಿತ್ಯದಲ್ಲಿ ನಾವು ಮಾಡುವಂತ ಕೆಲಸ, ನೀರು ಸೇದೋದು, ಮಸಾಲೆ ರುಬ್ಬೋದು, ಮಜ್ಜಿಗೆ ಕಡಿಯೋದು, ಪಾತ್ರೆ ತೊಳೆಯೋದು, ಇದ್ರಲ್ಲೇ ಏನಾಗ್ತಿತ್ತು ಅಂತಂದ್ರೆ ಎಕ್ಸರ್ಸೈಸ್ ಆಟೋಮೆಟಿಕಲಿ ಆಗ್ಬಿಡ್ತಾ ಇತ್ತು. ಹೌದಲ್ವಾ. ಇವಾಗ ಅದೆಲ್ಲ ಇಲ್ಲ. ಅಡಿಗೆನೂ ಕೂಡ ನಿಂತ್ಕೊಂಡೇ ಮಾಡೋದು, ನಿಂತ್ಕೊಂಡು ಮಾಡುವಂಥದ್ದು ಏನೂ ಇಲ್ಲ. ಇವತ್ತು ಬಗ್ಗುವಂಥದ್ದು ಅವಶ್ಯಕತೆನೇ ಇಲ್ಲ. ಅವಾಗ ಏನಾಗದೆ, ಶರೀರ ಸರಿಯಾಗಿ ಬಗದೇ ಇರೋದಕ್ಕೆ ತುಂಬಾ ಕಾಯಿಲೆಗಳು ಬಂದ್ಬಿಡ್ತವೆ. ಅದಕ್ಕಾಗಿ ನಿಮ್ಮ ಸೀಟನ್ನ ಫಿಕ್ಸ್ ಮಾಡಿ. ಈಗ ಈ ಮುರಳಿಯ ಮುಖ್ಯ ವಿಷಯಕ್ಕೆ ಇವಾಗ ಬಂದಿದ್ದೀವಿ ನಾವು. ಈಗ ಮುಕ್ತಿ ಜೀವನ್ ಮುಕ್ತರಾಗ್ಬೇಕು ಅಂತಂದ್ರೆ, ಸದಾ ಖುಷಿ ಅನುಭವ ಮಾಡ್ಬೇಕು ಅಂತಂದ್ರೆ, ಪದಮ ಪತಿಗಳಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಸರಿನಾ. ಈಗ ಮಕ್ಕಳ ಫಲಿತಾಂಶ, ರಿಸಲ್ಟ್ಸ್ ಅನ್ನು ನೋಡ್ತಾ ಇದ್ದಾರೆ. 3 ವೆರೈಟಿ ಮಕ್ಕಳಿದಾರಂತೆ. ಈ ವಿಷಯವನ್ನು ತುಂಬಾ ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಮತ್ತು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಮಕ್ಕಳು ಪುರುಷಾರ್ಥಿಗಳು ಅಥವಾ ತೀವ್ರ ಪುರುಷಾರ್ಥಿಗಳು. ಹಾಗೆ ಪುರುಷಾರ್ಥಿಗಳು ಅಂತಂದ್ರೆ ಯಾರು? ಪುರುಷ ಅರ್ಥ. ಪುರುಷ ಅಂತಂದ್ರೆ ಆತ್ಮ. ಆತ್ಮನ ಉನ್ನತಿಗೋಸ್ಕರ, ಆತ್ಮನ ಕಲ್ಯಾಣಕ್ಕೋಸ್ಕರ, ಆತ್ಮನ ಸ್ವಚ್ಛತೆಗೋಸ್ಕರ, ಆತ್ಮನ ಸಂಪಾದನೆಗೋಸ್ಕರ, ಆತ್ಮನ ಉದ್ಧಾರಕ್ಕೋಸ್ಕರ, ಆತ್ಮನ ಒಳಿತಿಗೋಸ್ಕರ ಏನೇನು ನಾವು ಮಾಡ್ತಿರೋ ಅದು ಪುರುಷ ಅರ್ಥ. ಸರಿನಾ. ಈ ನೋಡಿ, ಒಂದು ಬಟ್ಟೆ ಗಲೀಜಾಗಿರ್ತದೆ, ಅದನ್ನೇನ್ ಮಾಡ್ತೀವಿ, ಬಕೆಟಲ್ಲಿ ನೆನೆಸ್ತೀವಿ, ಸೋಪ್ನಲ್ಲಿ ನೆನೆಸ್ತೀವಿ, ಆಮೇಲೆ ಬ್ರಷ್ ಆಗ್ಬಿಟ್ಟು ಉಜ್ಜಿತೀವಿ, ವಾಷಿಂಗ್ ಮಷೀನಲ್ಲಿ ಹಾಕ್ತೀವಿ, ಆಮೇಲೆ ಒಳ್ಳೆ ಬಿಸಿನಲ್ಲಿ ಒಣಗಿಸ್ತೀವಿ, ಇಸ್ತ್ರಿ ಹಾಕ್ತೀವಿ. ಇದೆಲ್ಲ ಯಾಕೆ? ಬಟ್ಟೆ ಸುಂದರವಾಗ್ಲಿ ಅಂತ. ಹೌದಾ. ಹಾಗೇನೆ ಆತ್ಮದ ಉನ್ನತಿಗೋಸ್ಕರ ಮಾಡುವಂಥದ್ದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ. ಹೌದಲ್ವಾ. ಬೆಳಗಿಂದ ಸಾಯಂಕಾಲದವರೆಗೂ ಶರೀರವನ್ನು ಬೇರೆ ಬೇರೆ ಕಾರಣದಿಂದ ಉಪಯೋಗ ಮಾಡಿ ಶರೀರ ಮಲಿನ ಆಗತ್ತೆ. ಸ್ವಚ್ಛ ಮಾಡೋದು ಬಾತ್ರೂಮಲ್ಲಿ ಒಂದೇ ಕಡೆ ತಾನೆ, ನೀರಿಂದ ತಾನೆ. ಅದಕ್ಕೆ 5000 ವರ್ಷ ಆತ್ಮವನ್ನು ಬೇರೆ ಬೇರೆ ಕಡೆ ನಾವು ಉಪಯೋಗ ಮಾಡಿದ್ರು ಕೂಡ ಸ್ವಚ್ಛ ಮಾಡುದು ಒಂದೇ ಸಮಯ ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ ಆತ್ಮದ ಸ್ವಚ್ಛತೆ ಅಷ್ಟೇ ಅಲ್ಲ, ಶರೀರದ ನಿರ್ವಹಣೆಯನ್ನು ಕೂಡ ಮಾಡ್ಬೇಕಾಗತ್ತೆ, ಸಂಸಾರನ್ನು ಕೂಡ ನಡೆಸಬೇಕಾಗುತ್ತದೆ, ಪಾತ್ರವನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಪುರುಷಾರ್ಥ ಅಂತಂದ್ರೆ ಏನು ಅಂತಂದ್ರೆ, ನಮ್ಮ ಮನಸ್ಸನ್ನ ಒಯ್ದ್ಬಿಟ್ಟು ಬಾಬನಲ್ಲಿ ಇಡೋದಿದೆಯಲ್ಲ. ಬಾಬನ ನಾನು ನೋಡ್ತಾ ಇದ್ದೇನೆ, ಬಾಬನ ಒಳಗಡೆ ಇಟ್ಟಿದ್ದೇನೆ, ಕಾಮೆಂಟೇನೆ ಹೇಳುವಂಥದ್ದು, ಗಾಯನವನ್ನ ಮಾಡುವಂಥದ್ದು, ಬಾಬನನ್ನ ಹೊಗಳುವಂಥದ್ದು, ಈಶ್ವರಿ ಸೇವೆ ಮಾಡುವಂಥದ್ದು, ಇದೆಲ್ಲ ಪುರುಷಾರ್ಥ, ಪ್ರಯತ್ನ, ಕರ್ಮ, ಕೆಲಸ. ಯಾವ್ದಕ್ಕೋಸ್ಕರ? ಆತ್ಮನಿಗೋಸ್ಕರ ಮಾಡೋದು. ಇವಾಗ ನೋಡಿ, ಶರೀರಕ್ಕೆ ಬೇಕು ಅಂತಂದ್ರೆ ದಿನಸಿ ಐಟಮ್ ತಗೊಂಡ್ ಬರ್ಬೇಕು, ನೀರ್ ತಗೊಂಡ್ ಬರ್ಬೇಕು, ಸ್ಟೋವ್ ತಗೊಂಡ್ ಬರ್ಬೇಕು, ಪಾತ್ರೆ ತಗೊಂಡ್ ಬರ್ಬೇಕು, ಅದಕ್ಕೆ ಮಸಾಲೆ ಹಾಕ್ಬೇಕು, ತೆಂಗಿನಕಾಯಿ ತುರಿಬೇಕು, ತರಕಾರಿ ಕಟ್ ಮಾಡ್ಬೇಕು. ಇದೆಲ್ಲ ಏನು?
ಊಟ ಮಾಡಲಿಕ್ಕೆ, ಊಟ ರೆಡಿ ಮಾಡ್ಲಿಕ್ಕೆ ನೀವು ಮಾಡುವಂತ ಎಲ್ಲ ಕೆಲಸಗಳಿದೆ. ಇದಕ್ಕೆ ಪುರುಷಾರ್ಥ ಪ್ರಯತ್ನ ಅಂತ ಹೇಳ್ತಾರೆ. ಹೌದಾ? ಈಗ ಇದು ಮೊದಲನೇ ಹಂತ. ಯಾವುದು? ಪುರುಷಾರ್ಥ. ಇದ್ರಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ನಾನು ಬಾಬನ ಒಳಗಡೆ ಇದ್ದೇನೆ, ಕೆಂಪು ಲೈಟ್ ಅಲ್ಲಿ ಇದ್ದೇನೆ, ಬಿಳಿ ಲೈಟ್ ಅಲ್ಲಿ ಇದ್ದೇನೆ, ಬಾಬನ ಕಿರಣಗಳು ಬೀಳ್ತಾ ಇದ್ದಾವೆ, ಬಾಬನ ಶಾಂತಿ ಬರ್ತದೆ. ಇದೆಲ್ಲ ನೀವು ಹೇಳ್ತಾ ಇದ್ದೀರಿ ಅಂತಂದ್ರೆ ಇನ್ನು ನೀವು ಪುರುಷಾರ್ಥದಲ್ಲಿ ಇದ್ದೀರಾ. ಕೆಲವರು ತೀವ್ರ ಮಾಡ್ತಾ ಇರ್ಬೋದು, ಕೆಲವರು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರ್ಬೋದು. ಓಕೆ, ಇದು ಮೊದಲನೇವರು. ಇದು ಎರಡನೇ ಹಂತದವರು ಬಾಬಾ ಹೇಳ್ತಾರೆ ಪ್ರಾರಬ್ಧ ಮತ್ತು ಜೀವನ ಮುಕ್ತ ಸ್ಥಿತಿ. ಈ ಪ್ರಾರಬ್ಧದಲ್ಲಿ ಏನಿರ್ತದೆ ಅಂತಂದ್ರೆ, ಇವಾಗ ಅಡಿಗೆ ರೆಡಿ ಆಗ್ಬಿಟ್ಟಿದೆ, ಅಡಿಗೆ ರೆಡಿ ಆಗ್ಬಿಟ್ಟಿದೆ, ಅಡಿಗೆ ಕೈಯಿಂದ ತೆಗೆಯೋದು, ನಾಲ್ಗೆ ಮೇಲೆ ಇಡೋದು, ರುಚಿ ನೋಡೋದು, ಅಗಿಯೋದು, ನುಂಗೋದು, ಅಷ್ಟೇ. ಫಲ ಬಂದಿದೆ ಇವಾಗ. ನೋಡಿ, ಅಡಿಗೆ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಯೋಚನೆ ಮಾಡಿ. ಓಕೆನಾ? ಒಂದು ಮದ್ವೆ ಅಂತಂದ್ರೆ 6 ತಿಂಗಳ ಮೊದಲು ರೆಡಿ ಮಾಡ್ಬೇಕಾ? ಮದ್ವೆ ದಿನ ಬಂದಾಗ ಮಧ್ಯಾಹ್ನ ಊಟ ಮಾಡೋದಿದೆಯಲ್ಲ, ಅದೆಷ್ಟೊತ್ತು? 10 ನಿಮಿಷ. ಹಾಗೆ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಿದಿರಿ, ಪರಮಾತ್ಮನ ಸಪ್ತ ಗುಣಗಳ ಶಾಂತಿ ಅನುಭವ ಮಾಡ್ಬೇಕಷ್ಟೆ. ಗುಲಾಬ್ ಜಾಮೂನ್ ತಗೊಂಡು ನಾಲ್ಗೆ ಮೇಲೆ ಇಟ್ಟು ಬಿಟ್ಟಿದಿರಿ, ಮುಂದೆ ಗುಲಾಬ್ ಜಾಮೂನ್ ಕಡೆ ಗಮನ ಇಟ್ಟಾಯ್ತು, ಅದ್ರ ರುಚಿ ಅನುಭವ ಮಾಡಿದ್ರೆ ಆಯ್ತು. ಹಾಗೆ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ಬಿಟ್ಟಿದಿರಿ, ಪರಮಾತ್ಮನ ಸುಖವನ್ನ ನೀವು ಮಾತ್ರ ಅನುಭವ ಮಾಡ್ತಾ ಇದ್ದೀರಿ. ಇದಕ್ಕೆ ಬಾಬಾ ಏನ್ ಹೇಳ್ತಾರೆ? ಪ್ರಾರಬ್ಧದ ಸ್ಥಿತಿ, ಮುಕ್ತಿಯ ಸ್ಥಿತಿ, ಜೀವನ್ ಮುಕ್ತ ಸ್ಥಿತಿ ಅಂತಂದ್ರೆ ನಿಮ್ಮ ಮನಸ್ಸು ಈ ಪ್ರಪಂಚದ ವಸ್ತು, ವ್ಯಕ್ತಿ, ವಿಷಯ, ಸಂಸ್ಕಾರ, ಜ್ಞಾನ, ಕರ್ಮ, ಸೇವೆ ಇದೆಲ್ಲದರಿಂದ ಮುಕ್ತವಾಗಿ ಕೇವಲ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಮಾತ್ರ ಇದೆ. ಜೊತೆಗೆ ಪರಮಾತ್ಮನಲ್ಲಿ ಇರುವಂತ ಗುಣಗಳ ಅನುಭವ ಮಾತ್ರ ಆಗ್ತಾ ಇದೆ. ಏನು ಫಲ ಬೇಕಿತ್ತು ಅದು ಮಾತ್ರ. ಹೇಗೆ ಟಿವಿ ಆನ್ ಮಾಡಿದ ಕಣ್ಣು ಬಾಯಿ ಬಿಟ್ಬಿಟ್ಟು ಮಾಡ್ಕೊಂಡು ನೋಡ್ತಾ ಇರ್ತೀವಲ್ಲ, ಹಾಗೆ ಅದಲ್ಲೇ ಮಗ್ನರಾಗಿರೋದು, ಅದಕ್ಕೆ ಮುಳುಗೋಗುವುದು ಅಂತ ಬಿಟ್ಟು ಹೇಳ್ತಲ್ಲ, ಹಾಗೆ ಫಲದ ಕಡೆಗೆ ನಮ್ಮ ಮನ ಬುದ್ಧಿ ಇದೆ ಹೊರತು ಪ್ರಯತ್ನದ ಕಡೆಗೆ ಅಲ್ಲ, ಕರ್ಮದ ಕಡೆಗೆ ಅಲ್ಲ. ಇದಕ್ಕೆ ಬಾಬಾ ಜೀವನ ಮುಕ್ತ. ಹಾಗಿದ್ರೆ ಆತ್ಮೀಯರೇ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಕೇವಲ ಪರಮಾತ್ಮನ ಸುಖದ ಅನುಭೂತಿಯಲ್ಲಿ ಮಾತ್ರ, ಅನುಭವದಲ್ಲಿ ಮಾತ್ರ ಎಷ್ಟು ಸಮಯ ಇರ್ತದೆ. ನಾನು ಎಸಿಯಲ್ಲಿ ಕುತ್ಕೊಂಡಿದ್ದೀನಿ ಅಂತಂದ್ರೆ ತಂಪಿನ ಅನುಭವ ಮಾತ್ರ ಆಗ್ಬೇಕು, ಬೇರೆ ಎಲ್ಲೂ ಮನಸ್ಸಿರಬಾರ್ದು, ಬೇರೆ ಯಾವುದೇ ಯೋಚನೆಗಳು ಬರಬಾರ್ದು. ಏನು ಆ ವಾತಾವರಣ ವಾಯುಮಂಡಲದಲ್ಲಿ ಇದಿರೋ, ಬಾಬಾ ಜೊತೆಗೆ ಮನಸ್ಸು ಬುದ್ಧಿಯನ್ನು ಇಟ್ಟಿದಿರೋ, ಆ ಪರಮಾತ್ಮನ ಸುಖದ ಅನುಭವ ಮಾತ್ರ ಆಗ್ತಾ ಇರಬೇಕು. ಬಾಬಾ ಹೇಳ್ತಾರೆ ಈ ಪರ್ಸೆಂಟೇಜ್ ಕಡಿಮೆ ಐತೆ. ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಬಾಬಾ ಸುಂದರವಾಗಿ ಹೇಳ್ತಾರೆ, ನಾನು ಸೇವಾ ಕೇಂದ್ರದಲ್ಲೇ ಇದ್ದೇನಲ್ವಾ, ಲೌಕಿಕದಲ್ಲಂತೂ ಇಲ್ವೇ ಇಲ್ಲ, ಸೇವಾ ಕೇಂದ್ರದಲ್ಲಿ ಇದ್ಮೇಲೆ ನಾನು ಜೀವನ್ ಮುಕ್ತ ಅಲ್ವಾ? ಬಾಬಾ ಹೇಳ್ತಾರೆ ಅಲ್ಲ. ನಾನು ಜ್ಞಾನ ಹೇಳ್ತಾ ಇದ್ದೇನೆ, ಇದು ಜೀವನ್ ಮುಕ್ತ ಸ್ಥಿತಿನ? ಅಲ್ಲ. ಜನ ನಿಮ್ಮನ್ನು ಹೋಳ್ತಾ ಇದ್ದಾರೆ, ಇದು ಜೀವನ್ ಮುಕ್ತ ಸ್ಥಿತಿನ? ಅಲ್ಲ. ಇದೆಲ್ಲ ಸೇವೆಯನ್ನ ಮಾಡಿ ಜನರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಷ್ಟೇ. ಅದು ನಿಮಗೆ ಸೇವೆಯನ್ನ ಮಾಡ್ಲಿಕ್ಕೆ ನಿಮ್ ಮುಂದೆ ಸಹಯೋಗ ಸಿಗತ್ತೆ ಬಿಟ್ರೆ ಇದ್ಯಾವುದೂ ಕೂಡ ಪ್ರಾರಬ್ಧದ ಸ್ಥಿತಿ ಅಲ್ಲ. ಹಾಗಿದ್ರೆ ಪ್ರಾರಬ್ಧದ ಸ್ಥಿತಿ ಯಾವುದು? ನಿಮ್ಮ ಮನಸ್ಸು ಕೇವಲ ಪರಮಾತ್ಮನಲ್ಲಿ ಮಾತ್ರ ಇದೆ, ಪರಮಾತ್ಮನ ಸುಖದ ಅನುಭವ ಮಾತ್ರ ನಿಮಗೆ ಮಾತ್ರ ಆಗ್ತಾ ಇದೆ, ನೀವು ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಅಂದ್ರೆ ನೀವು ಮಾಡಿರೋ ಅಡಿಗೆ ನೀವು ಮಾತ್ರ ತಿಂತಿದ್ರಿ, ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಅದರಲ್ಲಿರುವಂತ ಉಪ್ಪು, ಹುಳಿ, ಖಾರ, ಸಿಹಿ ಏನಿದೆ ಅದರ ರುಚಿಯನ್ನು ಅನುಭವ ಮಾಡ್ತಿದ್ದೀರಿ ಅಷ್ಟೇ. ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿ ನಿರಾಕಾರದಲ್ಲಿ ಇಟ್ಟಿದ್ದೀರಿ, ಆ ಸುಖವನ್ನ ಅನುಭವ ಮಾಡ್ತಾ ಇದ್ದೀರಿ. ಇದು ಎರಡನೇ ಸ್ಥಿತಿ. ಇನ್ನು ಮೂರನೇದು ಬಾಬಾ ಹೇಳ್ತಾರೆ ವಿದೇಹಿ ಸ್ಥಿತಿ, ಅಂತಿಮ ಸಮಯದ ಸ್ಥಿತಿ. ಇದನ್ನು ಪುನಃ 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 ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅವ್ಯಕ್ತ ಬ್ರಹ್ಮ ಬಾಬಾರವರು ಕೂಡ ಅವ್ಯಕ್ತ ಆದ ಮೇಲೆ, ಅಂದ್ರೆ ತಮ್ಮ ಸ್ಥೂಲ ಶರೀರ ಹೋದ ಮೇಲೆ ಬ್ರಹ್ಮಬಾಬರು ಏನ್ ಮಾಡಿದ್ರು, ಈ ರೀತಿ ಅವ್ಯಕ್ತ ರೂಪದ ವಿದೇಹಿ ಸ್ಥಿತಿಯ ಮೂಲಕ ಸಾಧನೆಯನ್ನ ಮಾಡಿ ಕರ್ಮಾತೀರ್ಥ ಸ್ಥಿತಿಯನ್ನ ಪಡ್ಕೊಂಡ್ರು. ಹಾಗಿದ್ರೆ ಆದ್ಮೇಲೆ ವಿದೇಹಿ ಸ್ಥಿತಿ ಅಂತಂದ್ರೆ ಏನು? ನಮ್ಗೆ ಗೊತ್ತಿದೆ, ಬ್ರಹ್ಮಬಾಬಾ ಶರೀರ ಬಿಟ್ಟ ಮೇಲೆ ಅವ್ರದಂತೂ ಶರೀರ ಇಲ್ಲ, ಸೇವೆ ಮಾಡ್ಲಿಕ್ಕೆ ಶರೀರ ಬೇಕೇ ಬೇಕು. ಆವಾಗ ಬ್ರಹ್ಮಬಾಬಾ ಬೇರೆಯವರ ಶರೀರವನ್ನ ಪ್ರವೇಶ ಮಾಡಿ ಅವರ ಮೂಲಕ ಮಕ್ಕಳಿಗೆ ಶಕ್ತಿಯನ್ನ ಕೊಟ್ಟು, ಪ್ರೀತಿಯನ್ನ ಕೊಟ್ಟು, ಜ್ಞಾನವನ್ನ ಕೊಟ್ಟು, ಪಾಲನೆಯನ್ನ ಕೊಟ್ಟು, ಕೆಲವೊಂದ್ಸಲ ಅವಶ್ಯಕತೆ ಇದ್ದಾಗ ಅವರೇ ಆ ಶರೀರವನ್ನ ಪ್ರವೇಶ ಮಾಡಿ ಕರ್ಮವನ್ನ ಮಾಡಿ ನಮಗೆಲ್ಲರಿಗೂ ಕೂಡ ಅವ್ಯಕ್ತ ಪಾಲನೆಯನ್ನ ಕೊಟ್ಟಿದ್ದಾರೆ, ಪ್ರೀತಿಯನ್ನ ಕೊಟ್ಟಿದ್ದಾರೆ, ಜನ್ಮವನ್ನ ಕೊಟ್ಟಿದ್ದಾರೆ ಅಲ್ವಾ? ಅದು ಮಾಡಿದಾರೆ ಅಂದ್ಮೇಲೆ ನಾವು ವಾಪಸ್ ಕೊಡ್ಬೇಕೋ ಬೇಡವೋ ಅವರಿಗೆ?
ನಮಗೆ ಅಪ್ಪ ಅಮ್ಮ ಜನ್ಮ ಕೊಟ್ಟಿರ್ತಾರೆ, ಶಿಕ್ಷಣ ಕೊಟ್ಟಿರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ. ದೊಡ್ಡವರನ್ನಾಗಿ ಮಾಡಿದ್ಮೇಲೆ ಅವರಿಗೆ ವಯಸ್ಸಾದಾಗ ನಾವು ಸಂಪಾದನೆ ಮಾಡಿ ಅವ್ರಿಗೆ ಪಾಲನೆ ಮಾಡ್ಬೇಕೋ ಬೇಡೋ? ಅವ್ರಿಗೆ ಹಣ ಕೊಡ್ಬೇಕೋ ಬೇಡೋ? ಅವ್ರ ಆರೋಗ್ಯ ನಾವು ನೋಡ್ಬೇಕೋ ಬೇಡೋ? ಅದು ಇಷ್ಟು ವರ್ಷದವರೆಗೆ ಸೂಕ್ಷ್ಮ ರೂಪದಲ್ಲಿ ಬಾಬಾರವರು ನಮಗೆ ಪಾಲನೆಯನ್ನು ಮಾಡಿದ್ದಾರೆ ಅಂತಂದ್ರೆ ಸ್ಥೂಲವಾಗಿ ಯಾರೇ ನಿಮಿತ್ತರಾಗಿರ್ಬೋದು. ಆದರೆ ಹಿಂದ್ಗಡೆ ಶಿವಬಾಬಾ ಮತ್ತು ಬ್ರಹ್ಮಬಾಬಾರ ಸಂಯೋಗ ಇಲ್ಲದೆ ಯಾರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ, ಹೇಗೆ ಬ್ರಹ್ಮ ಬಾಬಾ ಬೇರೆಯವರ ಶರೀರವನ್ನ ಆಧಾರವಾಗಿಟ್ಕೊಂಡು ಈಶ್ವರಿ ಸೇವೆಯನ್ನ ಮಾಡಿ ತಮ್ಮ ಭಾಗ್ಯವನ್ನ ಮಾಡ್ಕೊಂಡಿದ್ದಾರೋ ಮತ್ತು ಪಾಸ್ ವಿತ್ ಆನರ್ ಆಗಿದ್ದಾರೆ. ಹೊರಗಡೆ ವಾತಾವರಣ ಹೇಗೆ ಇರ್ಲಿ, ವಾಯುಮಂಡಲ ಹೇಗೆ ಇರ್ಲಿ, ಅಂತ ಸಮಯದಲ್ಲಿ ತಕ್ಷಣದಲ್ಲಿ ನೀವು ವಿಧೇಯಿ ಆಗ್ಬೇಕು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹಾಗೆ ವಿಧೇಹಿ ಸ್ಥಿತಿ ಅಂತಂದ್ರೆ ಏನು? ಅಶರೀರಿ ಅಲ್ಲ, ವಿಧೇಹಿ ಸ್ಥಿತಿ ಬೇರೆನೆ. ಅಶರೀರಿ ಅಂತಂದ್ರೆ ಶರೀರದ ಒಳಗಡೆಗಿದ್ರೂ ಕೂಡ ಶರೀರದ ಯಾವುದೇ ಅಂಗಗಳನ್ನ ನಾನು ಉಪಯೋಗ ಮಾಡ್ಕೊಳ್ಬಾರ್ದು, ಅದಕ್ಕೆ ಅಶರೀರಿ ಅಂತ ಹೇಳ್ತಾರೆ. ಶರೀರದ ಒಳಗಡೆಗಿದೆ ನಾನು, ಆದ್ರೆ ಕಣ್ಣು, ಕಿವಿ, ಕೈ, ಕಾಲು, ಮೂಗು ಯಾವುದನ್ನು ನಾನು ಆ ಇಂದ್ರಿಯವನ್ನು ಉಪಯೋಗ ಮಾಡಬಾರ್ದು. ಅದಕ್ಕೇನ್ ಹೇಳ್ತಾರೆ? ಅಶರೀರಿ. ಅರ್ಥ ಆಯ್ತಾ? ಮನೆ ಒಳಗಡೆಗೆ ಇದ್ದೇನೆ, ನಾನು ಅಡಿಗೆ ಮಾಡ್ತಿದ್ದೇನೆ, ಅಡಿಗೆ ಬೇಕಾಗಿರೋದು ಸಾಮಾನು ಮಾತ್ರ ಉಪಯೋಗ ಮಾಡ್ತಿದ್ದೇನೆ, ಹಾಲಲ್ಲಿ ಇರುವಂತ ಯಾವುದೇ ವಸ್ತುವನ್ನು ನಾವು ಟಚ್ ಮಾಡ್ತಾ ಇಲ್ಲ. ಓಕೆನಾ? ಯಾಕಂದ್ರೆ ಅಡಿಗೆ ಮಾಡ್ಲಿಕ್ಕೆ ಹಾಲಲ್ಲಿ ಇರುವಂತ ಟಿವಿ, ಫರ್ನಿಚರ್ ಯಾವ್ದಾರ ಅವಶ್ಯಕತೆ ನನಗೆ ಇಲ್ವಲ್ಲ. ರಾಜಯೋಗ ಮಾಡ್ಲಿಕ್ಕೆ ನನಗೆ ಮನ ಬುದ್ಧಿ ಸಂಸ್ಕಾರ ಸಾಕು, ಶರೀರದ ಅವಶ್ಯಕತೆ ಇಲ್ಲ. ಓಕೆ, ಮನೆ ಒಳಗಡೆ ಹಾಲ್ ಇದೆ, ಅದೇ ಅಡಿಗೆ ಮಾಡ್ಬೇಕಾದ್ರೆ ಹಾಲಿನ ಅವಶ್ಯಕತೆ ನಮ್ಗೇನಿದೆ? ಅವಶ್ಯಕತೆ ಇದೆ. ಕುರ್ಚಿ, ಮೇಜು ಏನಂತ ಅವಶ್ಯಕತೆ ಇದೆ? ಇಲ್ವಲ್ಲ. ಅದು ಅವರಿಗೆ ಅವಾಗ ನೀವು ಕೇಳ್ತೀರಾ, ಇದಕ್ಕೊಂದು ಉದಾಹರಣೆ ಕೊಡಬಹುದಾ ಅಂತ. ಅದಕ್ಕೆ ಬಾಬಾ ಹೇಳ್ತಾನೆ, ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬಾ ಬರ್ತಾರಲ್ಲ, ಬಾಬ್ದಾದ ಬರ್ತಾರಲ್ಲ, ಗುಲ್ಜಾರ್ ದಾದಿ ಏನ್ ಮಾಡಿರ್ತಾರೆ? ತಮ್ಮ ತನು ಮನವನ್ನ ಶಿವಬಾಬನೆ ಕೊಟ್ಟಿರ್ತಾರೆ, ಬ್ರಹ್ಮ ಬಾಬರು ಕೊಟ್ಟಿರ್ತಾರೆ. ಜ್ಞಾನ ಯಾರು ಹೇಳ್ತಿರ್ತಾರೆ? ಬಾಬ್ದಾದ. ದೃಷ್ಟಿ ಯಾರು ಕೊಟ್ಟಿರ್ತಾರೆ? ಬಾಬ್ದಾದ. ಅಲ್ಲಿರುವಂತ ಕೇಕ್ ಯಾರು ಕಟ್ ಮಾಡ್ತಾರೆ? ಬಾಬ್ದಾದ. ಗುಲ್ಜಾರ್ ದಾದಿ ಏನ್ ಮಾಡಿರ್ತಾರೆ? ಅದರ ಫಲವನ್ನ ಶಾಂತಿ ಅನುಭವ ಮಾಡ್ತಿರ್ತಾರೆ. ಅಂದ್ಮೇಲೆ ಆ ಸಮಯದಲ್ಲಿ ಗುಲ್ಜಾರ್ ದಾದಿ ಅಲ್ಲಿದ್ರೂನು ಕೂಡ ಅಲ್ಲಿರುವಂತ ಎಲ್ಲ ಸಾಧನಗಳ ಉಪಯೋಗವನ್ನ ಯಾರು ಮಾಡ್ತಿದ್ದಾರೆ? ಗುಲ್ಜಾರ್ ದಾದಿ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಮಾಡಿರುವಂತ ಕರ್ಮದ ಫಲ ಯಾರಿಗೆ ಸಿಗ್ತಾ ಇದೆ? ಗುಲ್ಜಾರ್ ದಾದಿ ಸಿಗ್ತಾ ಇದೆ. ಅಂದ್ರೆ ನೀವೊಂದು ಮನೆ ಮಾಡಿದಿರಿ, ಬೆಂಗಳೂರಿನಲ್ಲಿ ಇದ್ದೀರಾ, ಸಿಂಗಲ್ ರೂಮು, ಓಕೆನಾ? ನೀವೇ ಕಸ ಗುಡಿಸ್ಬೇಕು, ನೀವೇ ಪಾತ್ರೆ ತೊಳಿಬೇಕು, ನೀವೇ ಅಡಿಗೆ ಮಾಡ್ಬೇಕು, ಎಲ್ಲನೂ ಕೂಡ ನೀವು ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಸರಿ, 6-7 ತಿಂಗಳು ಆದ್ಮೇಲೆ ನಿಮ್ಮ ಮನೆಗೆ ನಿಮ್ಮ ಅಮ್ಮ ಬರ್ತಾರೆ. ನನ್ನ ಮಗ ರೂಮ್ ಮಾಡಿದಾನಂತೆ ಬೆಂಗಳೂರಲ್ಲಿ, ಹೇಗಿದೆ ನೋಡೋಣ ಅಂತ. ರೂಮಿಗೆ ಬಂದು ನೋಡಿದ್ರೆ ರೂಮ್ ಎಲ್ಲ ಗಲೀಜಾಗ್ಬಿಟ್ಟಿದೆ. ಯಾಕಂದ್ರೆ ರಾತ್ರಿ ಲೇಟ್ ಆಗಿ ಬರೋದು, ಬೆಳಗ್ಗೆ ಎದ್ದೋಗೋದು, ಬಟ್ಟೆಗಳೆಲ್ಲ ಹಂಗೆ ಬಿಸಾಕಿದ್ದಾವೆ, ಪಾತ್ರೆಗಳು ಎಲ್ಲೆಲ್ಲೋ ಹೇಗೂ ಇದಾವೆ. ಅಮ್ಮ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬಟ್ಟೆ ಎಲ್ಲ ವಾಶ್ ಮಾಡೋದು, ಎಲ್ಲ ಕ್ಲೀನ್ ಮಾಡೋದು, ಎಲ್ಲ ಮಾಡ್ತಾನೆ. ಮಗರಾಯ ಇರ್ತಾನೆ ಇಲ್ಲಿ ರೂಮ್ ನಲ್ಲಿ, ಏನ್ ಮಾಡ್ತಿರ್ತಾನೆ? ಮಂಚದ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾನೆ ಅಲ್ವಾ? ಅಮ್ಮನ ಹತ್ರ ಹಣ ಇದೆ, ದಿನಸಿನೂ ಕೂಡ ಅವರೇ ತಗೊಂಡ್ ಬರ್ತಾರೆ, ಹಾಲು ತಗೊಂಡು ಎಲ್ಲಾ ತಗೊಂಡು ಬಂದ್ಬಿಟ್ಟು ಅಡಿಗೆ ರೆಡಿ ಮಾಡ್ತಾರೆ. ಅಡಿಗೆ ರೆಡಿ ಮಾಡಿದ್ಮೇಲೆ ತಿನ್ಲಿಕ್ಕೆ ಯಾರು ಬರ್ತಾನೆ? ಮಗರಾಯ ಬರ್ತಾನೆ. ಹಾಗೆ ಇಷ್ಟೆಲ್ಲ ಮಾಡಿದ್ಯಾರು? ಅಮ್ಮ. ಅವಾಗ ತನ್ನ ರೂಮನ್ನ, ತನ್ನ ಅಡಿಗೆ ಮನೆಯನ್ನ, ಎಲ್ಲವನ್ನ ಮಗರಾಯ ಏನ್ ಮಾಡ್ತಾನೆ? ಅಮ್ಮನಿಗೆ ಒಪ್ಸಿ ಬಿಡ್ತಾನೆ, ನೀನು ಮಾಡು. ಹಾಗೆ ಈಗ ನಮ್ಮ ತನುವನ್ನ, ಮನವನ್ನ, ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ, ಕರ್ಮವನ್ನ, ಕರ್ಮೇಂದ್ರಿಯಗಳನ್ನ, ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮತ್ತು ಭಗವಂತ ಕರ್ಮ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸ್ಬೇಕು. ನೀವು ಮಾಡುವಂಗಿಲ್ಲ, ನೀವು ಬಾಬನಿಗೆ ಬಿಟ್ಟಿದ್ದೀರಷ್ಟೇ. ದೃಷ್ಟಿ ಕೊಡೋ ಕೆಲಸ ಬಾಬಂದು, ಎದುರುಗಡೆ ನೋಡೋ ಕೆಲಸ ಬಾಬಂದು, ಶಕ್ತಿ ಕೊಡೋ ಕೆಲಸ ಬಾಬಂದು, ನಿಮ್ದು ಏನು ಕೆಲಸ ಇಲ್ಲ, ಬಾಬಾ ಮಾಡ್ತಿದ್ದಾರೆ ಅಂತ ಅನ್ಸ್ಬೇಕು. ಅದಕ್ಕೆ ಬಾಬಾ ವಿದೇಹಿ ಅಂದ್ರೆ ದೇಹದಲ್ಲಿ ಇದ್ದೂನು ಕೂಡ ದೇಹದ ಯಾವುದೇ ಇಂದ್ರಿಯಗಳನ್ನ ನಾನು ಉಪಯೋಗ ಮಾಡ್ತಾ ಇಲ್ಲ, ಅದರ ಬದಲು ನಾನು ಇದನ್ನು ಉಪಯೋಗ ಮಾಡ್ಲಿಕ್ಕೆ ಬಾಬ್ದಾದರಿಗೆ ಒಪ್ಪಿಸಿದ್ದೇನೆ, ಅದನ್ನ ಬಾಬ್ದಾದ ಉಪಯೋಗ ಮಾಡ್ತಾ ಇದ್ದಾರೆ ಹೇಳುವಂತ ಅನುಭವ ನನಗೆ ಆಗ್ತಾ ಇದೆ. ಆಯ್ತಾ? ಈ ಸ್ಥಿತಿ ನಮ್ದು ಬರ್ಬೇಕು. ಇದಕ್ಕೆ ಬಾಬಾ ಏನ್ ಹೇಳ್ತಾರೆ? ವಿದೇಹಿ. ಈ ರೀತಿ ಬ್ರಹ್ಮಬಾಬರು ಮಾಡಿ 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 ಏನ್ ಮಾಡಿದ್ರು? ನಂಬರ್ 1 ಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ನೀವು ಕೂಡ ಏನ್ ಮಾಡ್ಬೇಕಾಗ್ತದೆ? ನಂಬರ್ 1 ಸ್ಥಿತಿಯಲ್ಲಿ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ,
ಸಮಯದ ಅನುಸಾರ ಸೇವೆ ಆಫರ್ಗಳು ಹೆಚ್ಚಿಗೆ ಬರ್ತಾವೆ. ಪುನಃ ಪುನಃ ವೆರೈಟಿ ಸೇವೆ ಮಾಡ್ಬೇಕಾಗ್ತದೆ. ಆದ್ರೆ ಸೇವೆ ಮಾಡ್ತಾ ಮಾಡ್ತಾ ಈ ಸ್ಥಿತಿಯನ್ನ ಬಿಟ್ಬಿಡ್ಬಾರ್ದು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಸೇವೆನೂ ಇರಬೇಕು, ಸ್ಥಿತಿನೂ ಕೂಡ ಇರಬೇಕು. ಸ್ಥಿತಿಯ ಆಧಾರದಲ್ಲಿ ಸೇವೆ ಮಾಡಿದರೆ ಮಾತ್ರ ನಿಮ್ಗೆ ಸಫಲತೆ ಸಿಗ್ತದೆ ಅಲ್ವಾ? ನೀವು ಬಂದವ್ರಿಗೆಲ್ಲ ಊಟ ಆಗ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಶರೀರಕ್ಕೆ ಕಾಯಿಲೆ ತರಿಸ್ಕೊಂಡಿದ್ರೆ ಅವರೆಲ್ಲ ನೆಂಟರು ಊರಿಗೆ ಹೋದ್ಮೇಲೆ ಅನುಭವಿಸೋದು ಯಾರು ಅನುಭವಿಸೋದು ಹೇಳಿ? ನೆಂಟರು ಅನುಭವಿಸ್ತಾರಾ? ಇಲ್ಲ ತಾನೆ, ನೀವೇ ತಾನೇ ಅನುಭವಿಸೋದು. ಅದಕ್ಕಾಗಿ ನಿಮ್ಮ ಆರೋಗ್ಯವನ್ನು ಸರಿ ನೋಡ್ಕೊಳ್ಳಿ, ಮಾನಸಿಕ ಸ್ಥಿತಿ ಚೆನ್ನಾಗಿ ಇಟ್ಕೊಳ್ಳಿ. ಅದರ ಆಧಾರದ ಮೇಲೆ ಸೇವೆಯನ್ನ ಮಾಡಿದ್ರೆ ಮಾತ್ರ ಸಫಲತೆ ಸಿಗ್ತದೆ. ನಾವು ಎಷ್ಟೋ ಸಲ ಹೇಳ್ತೀವಿ, ಅಣ್ಣವ್ರು ಎಷ್ಟೆಲ್ಲ ಸೇವೆ ಮಾಡಿದ್ರೆ ರಿಸಲ್ಟ್ಸೇ ಬಂದಿಲ್ಲ. ಒಂದ್ಸಲ ಸೇವೆ ಮುಗಿದ್ಮೇಲೆ 1 ವಾರ ಮಲ್ಕೊಂಬಿಡೋದು, ಸುಸ್ತಾಗಿ ಬಿಟ್ಟಿರ್ತದೆ. ಕೆಲಸ ಮಾಡಿ 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 ಮದುವೆ ಮನೇಲಿ ಇಲ್ಲಿ ಸೇವಾ ಕೇಂದ್ರದಲ್ಲಿ ಇಲ್ಲಿ ಹಗಲು ರಾತ್ರಿ ಆ ಸೆಂಟ್ರು ಈ ಸೆಂಟ್ರು, ಅಲ್ಲಿ ಇಲ್ಲಿ ಟೋಲಿ ಗೀಲಿ ಏನ್ ಶಿವರಾತ್ರಿ ಸಮಯದಲ್ಲಂತೂ ನಾನು ನೋಡಿದ್ದೇನೆ ಅಲ್ವಾ? ಎಷ್ಟೆಲ್ಲ ಮಾಡಿ ಆದ್ಮೇಲೆ ಲಾಸ್ಟಿಗೆ 15 ದಿವಸದ ನಂತರ ನೋಡಿದ್ರೆ ಸೆಂಟರ್ನಲ್ಲಿ ಯಾವ ಹೊಸ ಆತ್ಮನು ಕೂಡ ಬಂದಿರುತ್ತೆ. ಯಾಕೆ? ಆ ಬಟ್ ಸೇವೆಗೆ ನೀವು ಯಾಕೆ ಹೋಗಿದ್ದೀರಿ ಅಂತಂದ್ರೆ, ಅಲ್ಲಿ ಹೋದಾಗ ನೀವು ತಂದೆ ನೆನಪಿನಲ್ಲಿ ಇದ್ದು ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಅವ್ರಿಗೆ ಹೋಗ್ಬೇಕು, ನಿಮ್ಮ ಮೂಲಕ ಪ್ರವಾಹ ಆಗ್ಬೇಕು, ಮನಸ್ಸಿನ ಮೂಲಕ ಅವ್ರಿಗೆ ಆ ರುಚಿ ಅನುಭವ ಆಗ್ಬೇಕು. ಆ ರೀತಿ ನಿರಾಕಾರ ಭೋಜನವನ್ನ ಅವ್ರು ಸ್ವೀಕಾರ ಮಾಡ್ಬೇಕು. ಅದನ್ನ ತಿಂದ್ಬಿಟ್ಟು ಅವ್ರು ನಿಮ್ಮಲ್ಲಿ ಬರ್ಬೇಕು. ನಾವೇನ್ ಮಾಡ್ತೀವಿ? ಸ್ಥೂಲದ ಕಡೆ ಗಮನವನ್ನ ಕೊಡ್ತೀವಿ. ಯಾಕಂತಂದ್ರೆ ತಮಗೆಲ್ಲರಿಗೂ ಗೊತ್ತು, ವರ್ತಮಾನ ಸಮಯ ಇಂದಿನ 15 ದಿವಸ ಏನು ಶಿವರಾತ್ರಿ 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 ಸ್ಥೂಲ ಸೇವೆ. ಆ ಸಮಯದಲ್ಲಿ ನಿಮ್ಮ ಮನೋಸ್ಥಿತಿ ಹೇಗಿರ್ಬೇಕು? ಬಾಬಾ ಏನ್ ಹೇಳ್ತಾರೆ, ನಾನು ಸೇವೆ ಮಾಡೋದು ಬೇಡ ಅಂತ ಹೇಳೋದಿಲ್ಲ. ಧೂಮ್ ಧಾಮಲ್ಲಿ ಮಾಡಿ, ಉಮಂಗ್ ಉತ್ಸಾಹದಿಂದ ಮಾಡಿ, ಖುಷಿಯಿಂದ ಮಾಡಿ, ಸಂದೇಶವನ್ನ ಕೊಡಿ. ಆದ್ರೆ ಖಂಡಿತವಾಗ್ಲೂ ಒಳಗಡೆ ಸ್ಥಿತಿಯನ್ನ ಮೇಂಟೈನ್ ಮಾಡ್ಲೇಬೇಕು. ಅದು ಬೇಕೇ ಬೇಕು. ಅದಿಲ್ಲ ಅಂತಂದ್ರೆ ನೀವು ಎಷ್ಟೇ ಸೇವೆ ಮಾಡಿದ್ರು ಕೂಡ ಸೇವೆಯ ನಿರೀಕ್ಷಿತ ಫಲ ನಿಮ್ಗೆ ಸಿಗೋದಿಲ್ಲ, ಇದರಿಂದ ಆಶೀರ್ವಾದ ಸಿಗೋದಿಲ್ಲ. ಬೇರೆ ಈಶ್ವರಿ ಪರಿವಾರದಲ್ಲಿ ನಾನು ನೋಡಿದ್ದೇನೆ, ತುಂಬಾ ಜನ ಲೌಕಿಕದವ್ರು ಇರ್ಬೋದು, ಅಲೌಕಿಕದ ಸಣ್ಣ ಸೇವೆ ಮಾಡಿ 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 ಇವತ್ತು ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ದಾರೆ ಶರೀರಕ್ಕೆ. ಇವಾಗ ಯಾರು ಮಾತಾಡ್ಸೋದಿಲ್ಲ, ಸರಿನಾ? ಅವಾಗ ಪುರುಷಾರ್ಥ ಮಾಡ್ಲಿಕ್ಕೆ ಆಗತ್ತಾ? ಹಾಗಂತ ನಾನು ಸ್ಥಿತಿ ಮೇಂಟೈನ್ ಮಾಡ್ತೇನೆ ಅಂತ ಆರಾಮಾಗಿ ನಿದ್ದೆನೂ ಮಾಡುವಂಗಿಲ್ಲ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಇರಬೇಕು, ಆದ್ರೆ ಸ್ಥಿತಿ ಚೆನ್ನಾಗಿರ್ಬೇಕು. ಜೊತೆಗೆ ಬಾಬಾ ಹೇಳ್ತಾರೆ, ಮಕ್ಕಳು ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಸೇವೆಯನ್ನ ಮಾಡಿ 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 ಜನರ ಆಶೀರ್ವಾದವನ್ನ ಸ್ಟಾಕ್ ಮಾಡ್ಬೇಕು. ಏನ್ ಮಾಡ್ಬೇಕಂತೆ? ಆಶೀರ್ವಾದವನ್ನ ಒಂದು ಜನ್ಮದಲ್ಲಿ ಸ್ಟಾಕ್ ಮಾಡಿದ್ರೆ ಮುಂದಿರುವಂತ 83 ಜನ್ಮದಿಂದ, ಅದರಲ್ಲೂ 63 ಜನ್ಮದಲ್ಲಿ ನಿಮ್ಮ ಮೂರ್ತಿಯ ಮೂಲಕ ಜನರಿಗೆ ಏನ್ ಸಿಗ್ತಾ ಹೋಗ್ತದೆ? ಆಶೀರ್ವಾದ ಸಿಗ್ತಾ ಇರ್ತದೆ. ಅದನ್ನ ಸಂಪಾದನೆ ಮಾಡೋದು ಯಾವಾಗ? ಇವತ್ತು ಸಂಪಾದನೆ ಮಾಡ್ಬೇಕು, ಈ ಜನ್ಮದಲ್ಲಿ. ಅದನ್ನ ಮಾಡಬೇಕು ಅಂತಂದ್ರೆ ಭಗವಂತನ ಸತ್ಯ ಶಕ್ತಿಯನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು. ಅದಕ್ಕಾಗಿ ಲೌಕಿಕದ ಕೆಲಸನಾದ್ರೂ ಮಾಡಿ, ಅಲೌಕಿಕ ಕೆಲಸವನ್ನ ಮಾಡಿ, ಏನಿದ್ರು ಕೂಡ ಸಮಯದ ಅನುಸಾರ ಸ್ಥಿತಿ ಚೆನ್ನಾಗಿರ್ಬೇಕು. ಬಾಬಾ ವಿದೇಹಿ ಅಂತಂದ್ರೆ ಮಕ್ಕಳು ಯಾವುದೇ ಸೇವೆ ಇದ್ರು ದಯವಿಟ್ಟು ನೀವು ಮಾಡಬೇಡಿ, ಬಾಬಾನ ಹತ್ರ ಮಾಡಿಸಿ. ನಾವು ಬಾಯಲ್ಲಿ ಮಾತ್ರ ಇರ್ತೀವಿ, ಬಾಬಾ ಮಾಡ್ತಿದ್ದಾರೆ ಬಾಬಾ ಮಾಡ್ತಿದ್ದಾರೆ, ಬಾಯಲ್ಲಿ ಮಾತ್ರ ಬಾಬಾ ಮಾಡ್ತಿದ್ದಾರೆ, ಬಾಯಲ್ಲಿ ಮಾತ್ರ ಕುಂತಲ್ ಬಾಬಾ ನಿಂತಲ್ ಬಾಬಾ, ಕುಂತಲ್ ಬಾಬಾ ನಿಂತಲ್ ಬಾಬಾ. ಆದ್ರೆ ಒಳಗಡೆಗೆ ಬಾಬನ ಶಕ್ತಿಯ ಅನುಭವ ನನಗೆ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ ಅಂತ ಚೆಕ್ ಮಾಡಿ. ಅದರ ವಾಸ್ತವಿಕತೆ ಬೇಕಾಗಿದೆ. ಅದು ನೀವು ಆಗ್ತಾ ಇದ್ದೀರಿ, ನೀವು ಬಾಬಾ 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 ಅಂತ ಹೇಳ್ಬೇಕಂತಿರ್ಲಿಲ್ಲ. ನಾನು ಚೇರ್ ಮೇಲೆ ಕೂತ್ಕೊಂಡು ನಾನು ಚೇರ್ ಮೇಲೆ ಕುಂತಿದ್ದೇನೆ ಹೇಳ್ಬೇಕಾ? ನಮ್ ಜೊತೆ ನಮ್ಮಲ್ಲಿ ಮಗ ಇದ್ದಾನೆ ಹೇಳ್ಬೇಕಾ? ಇಲ್ವಲ್ಲ. ನೀವು ವೈಟ್ ಡ್ರೆಸ್ ಹಾಕೊಂಡಿದ್ರಿ, ಬ್ಯಾಡ್ ಹಾಕೊಂಡಿದ್ರೆ ಓಂ ಶಾಂತಿ ಇದ್ರೆ ಜನರಿಗೆ ಬಿಕೆ ಅಂತ ಗೊತ್ತಾಗ್ತದೆ. ನಾನು ಬಿಕೆ ಅಂತ ನೀವ್ ಯಾಕೆ ಹೇಳ್ಬೇಕು? ಜನರಿಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ನೀವು ಬಿಕೆ ಅಂತ ಹೇಳ್ಬಿಟ್ಟು. ನೀವು ಬಿಕೆ ಅಂತ ಹೇಳ್ಬಿಟ್ಟು ಹೇಳಿ ಭಾಷಣ ಮಾಡಿ ಎಲ್ಲಾ ಮಾಡಿದ ಮೇಲೆ ಬಾಬಾ ಹೇಳ್ತಾರೆ, ನೀವು ಭಾಷಣ ಮಾಡಿದ ಮೂಲಕ ನೀವು ಸಾಧನೆ ಮಾಡಿದ್ರಿ ಅಂತ ಅರ್ಥ ಅಲ್ಲ. ಯಜ್ಞದಲ್ಲಿ ಏನೋ ವಿಶೇಷ ಕಾರ್ಯವನ್ನ ಮಾಡ್ತಿದ್ರಿ ಅಂತ ಮಾತಿಗೆ ಅದರಾದ ಸ್ಥಿತಿ ಆಗ್ತದೆ ಅಂತ ಅರ್ಥ ಅಲ್ಲ. ಅದು ನಿಮಗೆ ಮುಂದುವರಿಲಿಕ್ಕೆ ಒಂದು ಸಹಯೋಗ ಇರುವಂತದಷ್ಟೇ ಬಿಟ್ರೆ ಅದು ಸ್ಥಿತಿ ಅಲ್ಲ. ಅರ್ಥ ಆಯ್ತಾ? ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಯಾರೊಬ್ರು ಅಡಿಗೆ ಮಾಡೋದು ಹೆಂಗೆ ಅಂತ ಹೇಳಿರ್ತಾರೆ. ನೀವು ಚೆನ್ನಾಗಿ ಕೇಳ್ಕೊಳ್ತಾರೆ, ಬರ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂದ್ರೆ ಇವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ ಅಂತ. ಅದು ಇವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬಿಟ್ರೆ ಬರೋದೇ ಇಲ್ಲ. ಒಂದ್ಸಲ ಒಂದು ಸೇವಾ ಕೇಂದ್ರದಲ್ಲಿ ಸೇವೆ ಮಾಡ್ಲಿಕ್ಕೆ ಹೋಗಿದ್ದಿತ್ತು. ಒಬ್ರು ಅಣ್ಣವ್ರು ಏನ್ ಮಾಡಿದಾರೆ ಅಂತಂದ್ರೆ ಅಡಿಗೆ ಮಾಡ್ಲಿಕ್ಕೆ ಇದೆಲ್ಲ ನೆಫ್ರಾನ್ ಇದೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಡ್ತಾರೆ, ಅದೆಲ್ಲ ಹಾಕೊಂಡ್ಬಿಟ್ಟು ಶೋ ಮಾಡ್ಕೊಂಡ್ಬಿಟ್ಟು ಎಲ್ಲ ನಾನು ಊಟ ಬಡಿಸ್ತೇನೆ ಏನು ಅಲ್ಲ ಅಡಿಗೆ ಮಾಡ್ತೇನೆ ಅಂತ ಹೋಗಿ ಅದನ್ನ ನೋಡ್ಕೊಂಡ್ಬಿಟ್ಟು ಇನ್ನೊಬ್ರು ಅಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ ನನಗೆ ಹೇಳಿದ್ರು, ಅಣ್ಣವ್ರೆ
ಒಂದ್ 15 ದಿವಸ ನನ್ಗೆ ಫೋನ್ ಮಾಡಿದ್ರು. ಅಲ್ಲೊಬ್ರು ಅಡಿಗೆ ಮಾಡ್ಲಿಕ್ಕೆ ಡ್ರೆಸ್ ಗಿಸ್ ಎಲ್ಲ ಹಾಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ರಲ್ಲ, ಅವ್ರು ಚೆನ್ನಾಗಿ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ. ಯಾರಣ್ಣವ್ರು ಅಂತ ಆಮೇಲೆ ಹೇಳಿದ್ ಇಂದು ಹೇಳಿದವ್ರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಬರೀ ಬಾಯಲ್ಲಿ ಮಾತ್ರ ಅಂತ. ಹೌದಾ, ಹಾಗಿದ್ರೆ ಅವ್ರು ಚೆನ್ನಾಗಿ ಅಡಿಗೆ ಮಾಡ್ತಾರ ನಾನು ತಿಳ್ಕೊಂಡ್ಬಿಟ್ಟಿದೆ ಅಂತಂದು. ಅಂದ್ರೆ ಡ್ರೆಸ್ ಅನ್ನ ನೋಡಿ, ಮಾತನ್ನ ನೋಡಿದ ಮೂಲಕ ನಾವು ಅವ್ರು ಅದೇ ರೀತಿ ಇದ್ದಾರಂತ ತಿಳ್ಕೊಂಡ್ಬಿಡ್ಬೇಡಿ. ನಾವು ಈಶ್ವರಿ ಜೀವನದಲ್ಲಿ ನೋಡಿದೀವಿ, ಎಷ್ಟು ಜನ ಭಾಷಣ ಚೆನ್ನಾಗಿ ಮಾಡ್ತಾರೆ, ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ, ಯೋಗದಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತು. ಭಾಷಣ ಮಾಡಿ ಸ್ವಲ್ಪ ಕೆಳಗಡೆ ಇಳಿದ ತಕ್ಷಣ ಸಿಟ್ಟು ಬಂದ್ಬಿಡ್ತದೆ ಅವರಿಗೆ. ಅದೇನ್ ಅರ್ಥ, ನೀವು ಭಾಷಣ ಮಾಡ್ಬಿಟ್ಟು ಏನ್ ಪ್ರಯೋಜನ, ನಿಮ್ ಜೀವನದಲ್ಲಿ ಧಾರಣೆ ಮಾಡಿಲ್ಲ ಅಂತಂದ್ರೆ? ಹೌದು ತಾನೇ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ನಿಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತರುವಂತ ಪ್ರಯತ್ನ ಮಾಡಿ. ಎಷ್ಟೇ ಸೇವೆ ಇದ್ದನ್ನು ಕೂಡ ಮಧ್ಯದಲ್ಲಿ ಈಗ ವಿದೇಹಿ, ನಿರಂತರವಾಗಿ ವಿದೇಹಿ ಸ್ಥಿತಿಯಲ್ಲಿ ಇದ್ರೆ ತುಂಬಾ ಉತ್ತಮ. ಅದು ಅಟ್ಲೀಸ್ಟ್ ಮಧ್ಯದಲ್ಲಿ ಆದ್ರೂ ಕೂಡ ಬಾಬನಿಗೆ ಅವಕಾಶ ಕೊಡ್ಬೇಕು. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಿಮ್ಮ ಮನೇಲಿ ಅಮ್ಮ ಇದ್ರೆ ಅಮ್ಮ ನಿಮ್ಗೆ ಉಪವಾಸ ಇಡ್ಲಿಕ್ಕೆ ಬಿಡೋದಿಲ್ಲ. ನೀವಲ್ಲಿ ಓದ್ತಾ ಇದ್ರು ಕೂಡ ನಿಮ್ಮ ಹತ್ರ ತಂದ್ಬಿಟ್ಟು ತಿಂಡಿ ಕೊಡ್ತಾರೆ. ಪುಸ್ತಕ ಹೇಳ್ಕೊಂಡ್ಬಿಟ್ಟು ಮೊದ್ಲು ನೀವು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಒಂದು ಟೀ ಕುಡೀರಿ ಅಂತ ಹೇಳ್ತಾರೆ. ಹೌದು ತಾನೆ. ಹಾಗೆ ಬಾಬಾ ಜೊತೆಲಿ ಇದ್ರೆ ಆ ಸೇವೆಯನ್ನ ಮಾಡ್ಲಿಕ್ಕೆ ನಿಮ್ಗೆ ಅವಾಗ ಶಕ್ತಿಯನ್ನ, ಪ್ರೀತಿಯನ್ನ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ವರ್ತಮಾನ ಸಮಯದಲ್ಲಿ ಮಕ್ಕಳೇ, ನಿಮ್ಮ ಕಷ್ಟ ನೋಡ್ಲಿಕ್ಕೆ ಆಗೋದಿಲ್ಲ. ತಿಂಗಳಾನುಗಟ್ಲೆ ಪರಿಶ್ರಮ ಪಡ್ತೀರಾ, ಸಾವಿರಾರು ಹಣವನ್ನ ಖರ್ಚು ಮಾಡ್ತೀರಾ, ಎಷ್ಟೋ ಶಕ್ತಿಗಳು ಖರ್ಚು ಮಾಡ್ತೀರಾ, ಅದ್ರ ಸಫಲತೆ ಸಿಗ್ತಾ ಇಲ್ಲ ಅಂತ ಆಮೇಲೆ ಬಂದ್ಬಿಟ್ಟು ನನ್ನ ಹತ್ರ ಅಳಬೇಡಿ. ಕಾರಣ ಏನು, ಸ್ಥಿತಿಯಲ್ಲಿ ಇದ್ದು ಬಿಟ್ಟು ನೀವು ಸೇವೆಯನ್ನ ಮಾಡಬೇಕು, ಆವಾಗ ನಿಮ್ಗೆ ಸಫಲತೆ ಸಿಗ್ತದೆ. ಅದಕ್ಕಾಗಿ ಸೇವೆಯನ್ನು ಮಾಡಿ ಸ್ಥಿತಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ. ಸಮಯದ ಅನುಸಾರ ವಿದೇಹಿ ಸ್ಥಿತಿನೇ ಬೇಕು. ನಾನು ಯೋಗ ಮಾಡ್ತಿದ್ದೇನಲ್ಲ, ಬಾಬಾನ ಒಪ್ಸಿಬಿಟ್ಟು ಬಾಬಾ ಮಾಡ್ತಾರೆ ಶಾಂತ ಗೊತ್ತಾಗ್ಬೇಕು ಬಾಬಾ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೇಕು. ಅದನ್ನು ಪುನಃ 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 ಮಧ್ಯದಲ್ಲಿ 2 ನಿಮಿಷ 5 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ರೀತಿ 4 ಕಡೆಯ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳಿಗೆ ಸರ್ವಶ್ರೇಷ್ಠ ಖಜಾನೆಯ ಮಾಲೀಕರು, ಸದಾ ಸೇವೆ ಮತ್ತು ಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡುವಂತ ಜ್ಞಾನೀತು ಆತ್ಮರು. ಸೇವೆ ಮಾಡುದು ಬಾಬಾನೇ, ನೀವು ಸ್ಥಿತಿ ಮೇಂಟೈನ್ ಮಾಡುದು ಬಾಬಾನೇ. ಅಂದ್ರೆ ಅಡಿಗೆ ಮಾಡುದು ಬಾಬಾನೇ, ತಿನ್ಸೋದು ಬಾಬಾನೇ, ನಿಮ್ಗೆ ಅಮ್ಮನೇ. ಅಡಿಗೆ ಮಾಡೋದು ಅಮ್ಮ, ತಿನ್ಸೋದು ಅಮ್ಮ. ನಿಮ್ ಕೆಲಸ ಏನು, ಸುಮ್ಮನೆ ಬಾಯಲ್ಲಿ ಹಾಕೊಂಡ್ಬಿಟ್ಟು ತಿಂದ್ರೆ ಆಯ್ತು ಅಷ್ಟೇನೆ. ಏನು ಕೊಡ್ತಾರೆ ಅದನ್ನ ರುಚಿ ನೋಡಿದ್ರೆ ಆಯ್ತು, ಅಷ್ಟ ಮಾತ್ರ ನಿಮ್ ಕೆಲಸ. ಸರಿನಾ. ಸರ್ವಶಕ್ತಿ ಸಂಪನ್ನ ಆತ್ಮರಿಗೆ, ಸದಾ ಬಂಧನ ಮುಕ್ತ ಜೀವನ ಮುಕ್ತ ಸ್ಥಿತಿ ಆತ್ಮರಿಗೆ ಬಾಬ್ದಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಂಧನ ಮುಕ್ತ ಅಂತಂದ್ರೆ ಆದ್ಮೇಲೆ ಈ ಪರಿವಾರ ನಂದು, ಈ ಸೆಂಟರ್ ನಂದು, ಈ ಝೋನ್ ನಂದು, ಈ ಸ್ಟೂಡೆಂಟ್ಸ್ಗಳು ನಂದು, ನಾನೇ ಮಾಡೋದು, ಇದು ನಂದು 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 ಬಂಧನ. ಶಿವಬಾಬಾ 3 ಲೋಕದ ಒಡೆಯ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವಾಗ ಯಾವಾಗ್ಲಾದ್ರೂ ಯಾರಾದ್ರೂ ನಂದು ಅಂತ ಹೇಳಿದಾನ ಬಾಬಾ? ಇಲ್ಲದಾನೆ. ಅವರ ಹೆಸರಿನಲ್ಲಿ ಎಷ್ಟೊಂದು ದೇವಸ್ಥಾನಗಳಿದಾವೆ, ಎಷ್ಟೊಂದು ಸೇವಾ ಕೇಂದ್ರಗಳಿದಾವೆ. ಇಲ್ಲ ಅದು ನಂದು ಅಂತ ಹೇಳಿದಾರ? ಇಲ್ಲ. ಅಭ್ಯರ್ಥ ನಾನು ವಿಶ್ವ ಸೇವಾಧಾರಿ, ಮಾಲೀಕನೇ ಹೇಳ್ತಾನೆ ನಾನು ಸೇವಾಧಾರಿ. ನಾವು ಸೇವಕರಾಗ್ಬಿಟ್ಟು ನಂದು 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 ನಂದು. ನಮ್ಮ ಸ್ಥಿತಿ ಹೆಂಗಿದೆ ಅಂತಂದ್ರೆ, ಅಪ್ಪ ಸಂಪಾದನೆ ಮಾಡ್ಬಿಟ್ಟು ಮಗನಿಗೆ 500 ರೂಪಾಯಿ ಕೊಡ್ತಾನೆ. ಸಂಪಾದನೆ ಅಪ್ಪದ್ನೋ, ದುಡ್ಕೊಂಡ್ ಬಂದಿದ್ದ ಅಪ್ಪ. 500 ರೂಪಾಯಿ ತಂದ್ಬಿಟ್ಟು ಮಗನ ಕೈಲಿ ಕೊಟ್ಬಿಟ್ರೆ, ನೋಡು 500 ರೂಪಾಯಿ ನಂದು, ಏನ್ ನಿಂದು, ನಾವೇನ್ ದುಡ್ಕೊಂಡ್ ಬಂದಿದ್ದೀವಾ? ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಾಸ್ತವಿಕತೆನ ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಅಂತ ಏನೂ ಇಲ್ಲ. ನೀವೇನು ಗಾಳಿ ತಂದಿದ್ದೀರಾ? ನೀವೇನು ಬೆಳಕು ತಂದಿದ್ದೀರಾ? ನೀವೇನಾದ್ರು ಅಕ್ಕಿ ಬೆಳೆಸಿದ್ದೀರಾ? ಇಲ್ಲ ತಾನೆ. ಮತ್ ನೀವೇನು ಮಾಡಿಲ್ವಲ್ಲ. ನೀವ್ ಮಾಡಿರೋದು ಒಂದೇ, ಏನು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ವಿಶ್ವಕ್ಕೆ ಕೊಟ್ಟಿರೋದು ಅಷ್ಟೇ ನೀವು ಮಾಡಿದ್ದು ಒಳ್ಳೆ ಕೆಲಸ. ನೀವ್ ಮಾಡಿರೋದು ಕೆಲಸ ಅಷ್ಟೇನೆ. ಅದರ ಬದಲಿಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮಕ್ಕಳಿಗೆ ಕೆಟ್ಟ ಕೆಲಸವನ್ನ ಮಾಡ್ಬಿಡಿ, ಒಳ್ಳೆಯದನ್ನ ಮಾಡಿ ಸರ್ವಶ್ರೇಷ್ಠರಾಗಿ ನಿಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳಿ. ಈ ಮೂಲಕ ಯಥಾರ್ಥ ಶಿವರಾತ್ರಿಯ ಸೇವೆಯಲ್ಲಿ ಫಲವನ್ನ ಪಡ್ಕೊಳ್ಳಿ. ಓಕೆ. ಓಂ ಶಾಂತಿ.